ಇವತ್ತು ಯಯಾತಿ, ಅವನ ಪತ್ನಿ ದೇವಯಾನಿ, ಮತ್ತೊಬ್ಬಳು ಪತ್ನಿ ಶರ್ಮಿಷ್ಠ ಅವ್ರ ಬಗ್ಗೆ ಮಹಾಭಾರತ ಮತ್ತೆ ಭಾಗವತದಲ್ಲಿ ಎರಡೂ ಕಡೆ ಬಂದಿರುವಂತೆ ಕಥಾ ಒಂದಿಷ್ಟು ನೋಡೋಣ. ದೇವತೆಗಳ ಗುರು ಬೃಹಸ್ಪತಿ, ದೈತ್ಯರ ಗುರು ಶುಕ್ರಾಚಾರ್ಯ. ಈ ಶುಕ್ರಾಚಾರ್ಯನಿಗೆ ದೇವಯಾನಿ ಅಂತ ಒಬ್ಬಳು ಮಗಳು, ಮತ್ತೆ ರಾಕ್ಷಸ ರಾಜ ವೃಷಪರ್ವ, ಅವನಿಗೆ ಶರ್ಮಿಷ್ಠ ಅಂತ ಒಬ್ಬಳು ಮಗಳು. ದೇವತೆಗಳ ರಾಜ ಇಂದ್ರ ಹೇಗೋ ಹಾಗೆ ರಾಕ್ಷಸರ ರಾಜ ಇಂದ್ರ ಆ ಒಂದು ಸಂದರ್ಭದಲ್ಲಿ ಆ ವೃಷಪರ್ವನಿಗೆ ಶರ್ಮಿಷ್ಠ ಅಂತ ಮಗಳು, ದೈತ್ಯರ ಗುರು ಶುಕ್ರಾಚಾರ್ಯನಿಗೆ ದೇವಯಾನಿ ಅಂತ ಒಬ್ಬ ಮಗಳು. ಆ ಶರ್ಮಿಷ್ಠ ಮತ್ತು ದೇವಯಾನಿ ಇವರಿಬ್ಬರು ಗೆಳತಿಯರಾಗಿದ್ದರು. ಅವರಿಬ್ಬರು ಒಂದು ಸರಿ ಕಾಡಿಗೆ ವಿಹಾರಕ್ಕೆ ಅಂತ ಹೋಗಿದ್ರು. ಹಾಗೆ ಹೋದಾಗ ಅವರಲ್ಲಿ ಅದೊಂದೇನೋ ಪರಸ್ಪರ ಜಗಳ ಆಯ್ತು. ಅವರು ತಮ್ಮ ವಸ್ತ್ರಗಳನ್ನ ಅಲ್ಲಿ ಒಂದು ಕಡೆ ಸರೋವರದ ದಡದ ಮೇಲಿಟ್ಟು ಸ್ನಾನ ಮಾಡ್ಲಿಕ್ಕೆ ಅಂತ ಹೋಗಿದ್ರು. ಆವಾಗ ಗಾಳಿ ಬೀಸಿ ಆ ದೇವಯಾನಿ ಮತ್ತು ಶರ್ಮಿಷ್ಠ ಅವರಿಬ್ಬರು ವಸ್ತ್ರಗಳು ಕೂಡ ಸ್ವಲ್ಪ ಅದಲು ಬದಲಾದವು. ಮುಂದೆ ಅವ್ರ ವಸ್ತ್ರಗಳನ್ನು ಉಟ್ಕೊಳ್ಳುವಾಗ ದೇವಯಾನಿಯ ವಸ್ತ್ರಗಳನ್ನ ಶರ್ಮಿಷ್ಠ ಉಟ್ಕೊಳ್ಳೋ ಪ್ರಸಂಗ ಬಂತು. ಶರ್ಮಿಷ್ಠ ವಸ್ತ್ರಗಳು ದೇವಯಾನಿ ಪಾಲಿಗೆ ಬರೋ ಪ್ರಸಂಗ ಬಂತು. ಆ ದೇವಯಾನಿ ಸ್ವಲ್ಪ ಹಠಮಾರಿಯಾಗಿದೆ. ಆದ್ರಿಂದ ಆ ಶರ್ಮಿಷ್ಠನ ಬೈದ್ಲು, ನಮ್ಮಪ್ಪ ಗುರು, ನಿಮ್ಮಪ್ಪ ನಮ್ಮಪ್ಪನ ಶಿಷ್ಯ. ಶಿಷ್ಯನಾದವನು ಗುರುವಿನ ಅಧೀನನಾಗಿ ಬದುಕಬೇಕು. ಆದ್ರೆ ಇವತ್ತು ನಿಮ್ಗದೇನು ಅಹಂಕಾರ ಬಂದಿದೆಯೋ ಗೊತ್ತಿಲ್ಲ, ನನ್ನ ಬಟ್ಟೆ ನೀನು ಉಟ್ಕೊಂಡ್ ಬಿಟ್ಟಿದ್ದಿ ಅಂತ ಆ ದೇವಯಾನಿ ಶರ್ಮಿಷ್ಠಾಳನ್ನು ಬೈದ್ಲು. ಆವಾಗ ಆ ಶರ್ಮಿಷ್ಠಾಗೂ ಅದು ತಡಿಲಿಕ್ಕಾಗ್ಲಿಲ್ಲ. ನಮ್ಮಪ್ಪ ರಾಜ, ಅವನು ಸಿಂಹಾಸನದಲ್ಲಿ ಕೂತಿದ್ದಾಗ ನಿಮ್ಮಪ್ಪ ಕೆಳಗೆ ನಿಂತು ಅವನಿಗೆ ನಮಸ್ಕಾರ ಮಾಡ್ತಿರ್ತಾನೆ, ನೀವು ನಮ್ ಕೈ ಕೆಳಗಿರ್ಬೇಕು ಅಂತ ಶರ್ಮಿಷ್ಠ ದೇವಯಾನಿಯನ್ನು ಬೈದ್ಲು. ದೇವಯಾನಿ ಶರ್ಮಿಷ್ಠಾಳನ್ನು ಬೈದ್ಲು. ಈ ನಡುವೆ ಏನಾಯ್ತು, ಶರ್ಮಿಷ್ಠ ರಾಜನ ಮಗಳಾದ್ರಿಂದ ಅವಳ ಜೊತೆಗೆ ದೊಡ್ಡ ಪ್ರಮಾಣದ ದಂಡಿತ್ತು. ಸಖಿಯರು, ಗೆಳತಿಯರು ಅವರೆಲ್ಲ ಇತ್ತು. ಅವರೆಲ್ಲ ಸೇರಿ ಈ ದೇವಯಾನಿ ಮೇಲೆ ಹಲ್ಲೆ ಮಾಡಿ ಅವಳೊಂದು ಹಾಳು ಬಾವಿಗೆ ದೂಕಿ ಹೊರಟೋಗ್ಬಿಟ್ಟು ದೇವಯಾನಿ ಹಾಳು ಬಾವಿಗೆ ಬಿದ್ಲು. ಇವರೆಲ್ಲ ಹೊರಟೋದ್ರು, ರಾಜನ ಮಕ್ಕಳೆಲ್ಲ ಹೊರಟೋದ್ರು. ಆ ಕಡೆ ದೇವಯಾನಿ ತಂದೆ ಶುಕ್ರಾಚಾರ್ಯ ಮಗಳನ್ನು ಹುಡುಕಿಸಿದ, ಆದ್ರೆ ಎಲ್ಲೂ ಮಗಳು ಸಿಗಲಿಲ್ಲ. ಅದೇ ಸಂದರ್ಭದಲ್ಲಿ ಯಯಾತಿ ಅಂತ ಒಬ್ಬ ರಾಜ, ಯಯಾತಿ ಅನ್ನುವ ರಾಜ ಅಲ್ಲಿಗೆ ಕಾಡಿಗೆ ಅಂತ ಬಂದ. ಯಯಾತಿ ಅನ್ನುವ ರಾಜ ಯಾರು ಅಂದ್ರೆ ಚಂದ್ರವಂಶಕ್ಕೆ ಸೇರಿದ ರಾಜ. ಚಂದ್ರವಂಶ ಮತ್ತೆ ಸೂರ್ಯವಂಶ ಅಂತ ನಮಗೆ ಗೊತ್ತಿದೆ. ಸೂರ್ಯನ ಮಗ ಮನು, ಆ ಮನುವಿನ ವಂಶದಲ್ಲಿ ಮುಂದೆ ಬಂದವರು ರಾಮ, ಶ್ರೀರಾಮ ಇವರೆಲ್ಲ, ಅದಕ್ಕೆ ಸೂರ್ಯವಂಶ ಅಂತ ಕರೀತಾರೆ. ಚಂದ್ರವಂಶ ಅಂತ ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವ, ಆ ಪುರೂರವನ ಮಗನೇ ಈ ಯಯಾತಿ ಮೊದಲಾದವರು. ಆ ಯಯಾತಿಯ ವಂಶದಲ್ಲೇ ಯದು, ತುರ್ವಸು, ಪುರು ಮೊದಲಾದವರು ಹುಟ್ಟಿದವರು. ಅಲ್ಲಿಂದನೇ ಆ ಯಯಾತಿಯ ಮಕ್ಕಳೇನಿದ್ದು ಯದು ಅಂತ ಒಬ್ಬ, ಆ ಯದುವಿನಿಂದ ಯಾದವರು ಹುಟ್ಟಿದರು, ಕೃಷ್ಣನ ಸಂತಾನ. ಪುರು ಅಂತ ಇನ್ನೊಬ್ಬ ಮಗ ಏನಿದ್ದ ಯಯಾತಿಗೆ, ಅವನಿಂದ ಈ ಪಾಂಡವರ ವಂಶ ಮುಂದುವರಿತು. ಹೀಗೆ ಪಾಂಡವರ ವಂಶವು ಹಾಗೆ ಯಾದವರ ವಂಶ ಎರಡೂ ಕೂಡ ಚಂದ್ರವಂಶವೇ ಮೂಲತಃ. ಅದು ಎಷ್ಟೋ ತಲೆಮಾರುಗಳು ಕಳೆದು ಹೋಗಿದ್ವು ಇಷ್ಟೇ. ಮುಂದೆ ಯಯಾತಿ ಅನ್ನೋನು ಯಾರು ಅಂತ ತಿಳಿಸಕ್ಕಾಗಿ ಕಥೆ ಹೇಳಿದೆ.
ಮತ್ತು ಚಂದ್ರವಂಶದಲ್ಲಿ ಬಂದಂತ ಒಬ್ಬ ದೊಡ್ಡ ರಾಜ. ಅವನು ಆ ಕಾಡಿಗೆ ಸಂಚಾರ ಮಾಡ್ಲಿಕ್ಕೆ ಬಂದಿದ್ದ. ಆ ಹಾಳು ಬಾವಿಯಲ್ಲಿ ಒಂದು ಹೆಣ್ಣಿನ ದನಿ ಕೇಳಿದಾಗ ಅವನು ಯಾರು ಅಂತ ನೋಡಿದ. ಒಳಗೆ ಈ ಹುಡುಗಿ. ಅವಳಿಗೆ ತನ್ನ ವಸ್ತ್ರ ಕೊಟ್ಟ, ಮೇಲೆ ಹೊತ್ಕೊಳ್ಳುವ ವಸ್ತ್ರ ಅವಳಿಗೆ ಕೊಟ್ಟ. ಅವಳು ಕೈ ಹಿಡಿದು ಮೇಲೆತ್ತಿದ. ಕೈ ಹಿಡಿದು ಮೇಲೆತ್ತಿದ ಮೇಲೆ ಅವಳು ಮೇಲೆ ಬಂದ್ಲು. ನನ್ನ ಕೈ ಇಲ್ಲಿವರೆಗೆ ಯಾರು ಹಿಡಿದಿದ್ದಿಲ್ಲ, ನೀನೇ ಕೈ ಹಿಡಿದಿದ್ದಿ, ಅದನ್ನ ನೀನೇ ಮದುವೆ ಮಾಡ್ಕೋಬೇಕು ಅಂತ ಅವಳು ಇವನಿಗೆ ಹೇಳಿದ್ಲು. ನಿಮ್ಮಪ್ಪ ಶುಕ್ರಾಚಾರ್ಯ ಬಹಳ ಕೋಪಿಷ್ಠ, ಅವನು ಕೊಟ್ರೆ ಆಗಬಹುದು, ಇನ್ನು ನಾನೇ ಹೋಗಿ ಕೇಳಿ ಬಯಸ್ಕೊಂಡ್ರೆ ಏನ್ ಗತಿ ಅಂತ ಈ ರಾಜ ಹೆದರಿದ. ಆಯ್ತು, ನಮ್ಮಪ್ಪ ಕೇಳಿದ್ರೆ ನೀನು ಒಪ್ತೀಯಲ್ಲ ಅಂತೇಳಿ ಅಂದ. ಸರಿ, ನಿಮ್ಮ ತಂದೆ ಶುಕ್ರಾಚಾರ್ಯ ನಿನ್ನ ನನ್ನ ಮದುವೆ ಮಾಡಿಕೊಟ್ರೆ ಆಯ್ತು, ನಾನು ಒಪ್ತೇನೆ ಅಂತಂದ ಯಯಾತಿ. ಆಯ್ತು, ಅದು ನನ್ನ ಜವಾಬ್ದಾರಿ ಅಂತಂದ್ಲು ಅವಳು. ಅವನೇನೋ ಅವಳಿಂದ ಬಾವಿಯಿಂದ ಎತ್ತಿದ್ದ. ಆದ್ರೆ ಅವಳು ಏನ್ ಮಾಡಿದ್ಲು, ಹಠ ಮಾಡಿ ಅಲ್ಲೇ ನಿಂತುಬಿಟ್ಟಿದ್ಲು, ಊರಿಗೆ ಹೋಗ್ಲೇ ಇಲ್ಲ. ಈ ಶುಕ್ರಾಚಾರ್ಯ ತನ್ನ ದಂಡೆಲ್ಲ ಕಟ್ಕೊಂಡು ಮಗಳು ಎಲ್ಲಿ ಹೋಗಿದ್ದಾಳೆ, ಕಾಡಿಗೆ ಹೋಗಿದ್ದಾಳೆ ನೋಡ್ಬೇಕು ಅಂತ ಕಾಡಿಗೆ ಬಂದ. ಆ ಮಗಳು ಕಾಡಿನೊಳಗೆ ಸಿಕ್ಕಳು. ನಡಿ ಊರಿಗೆ ಹೋಗೋಣ ಅಂದ ಅಪ್ಪ. ಇಲ್ಲ, ಆ ನಿಮ್ಮ ರಾಕ್ಷಸ ರಾಜನ ಮಗಳು ಶರ್ಮಿಷ್ಠ ನನಗೆ ಅವಮಾನ ಮಾಡಿದ್ಲು, ಅವ್ರಿಗೊಂದು ತಕ್ಕ ಶಾಸ್ತಿ ಆಗ್ಬೇಕು, ಆದ್ರೆ ನಾನು ಇಲ್ಲಿಂದ ಬರ್ತೇನೆ. ಏನು ತಕ್ಕ ಶಾಸ್ತಿ ಅಂದ್ರೆ, ಅವಳು ನನಗೆ ದಾಸಿ ಆಗ್ಬೇಕು, ರಾಜನ ಮಗಳು ನನಗೆ ದಾಸಿ ಆಗ್ಬೇಕು. ತನ್ನ 100 ಜನ ಸಖಿಯರು, ಶರ್ಮಿಷ್ಠಾಗಿ 100 ಜನ ಮತ್ತೆ ಆಳುಗಳು ಇರ್ತಾರೆ, ಹೆಣ್ಣಾಳುಗಳು, ಅವ್ರ ಸಮೇತ ಅವಳು ನನಗೆ ಆಳಾಗ್ಬೇಕು ಅಂತ ಇವ್ರು ಷರತ್ತಿತ್ತು. ಆವಾಗ ಅಷ್ಟೊತ್ತಿಗೆ ಈ ಶುಕ್ರಾಚಾರ್ಯನು ಏನ್ ಮಾಡಿದೆ, ನಾನು ಊರಿಗೆ ಬರೋದಿಲ್ಲ, ನನ್ನ ಮಗಳು ಊರಿಗೆ ಬರೋದಿಲ್ಲ ಅಂದ್ರೆ ನಾನು ಊರಿಗೆ ಬರೋದಿಲ್ಲ ಅಂತ ಹಠ ಹಿಡಿದ. ಆಮೇಲೆ ವೃಷಪರ್ವ ರಾಜನಿಗೆ ಗಾಬರಿ ಆಯ್ತು. ಗುರುಗಳು ಇಲ್ಲದೆ ಹೋದ್ರೆ ಸಾಮ್ರಾಜ್ಯ ಏನ್ ಮಾಡ್ಬೇಕು, ನಮ್ಮ ಗುರುಗಳು ಕಾಡಿಗೆ ಹೋದಲ್ಲ ಅಂತ ಅವನು ಬಂದ. ಗುರುಗಳಿಗೂ ನಮಸ್ಕಾರ ಮಾಡಿದ, ಗುರುಪುತ್ರಿಗೂ ನಮಸ್ಕಾರ ಮಾಡಿದ. ನೋಡಪ್ಪ, ನಿನ್ನ ಮಗಳು ನನ್ನ ಮಗಳಿಗೆ ಅವಮಾನ ಮಾಡಿದ್ದ, ಅವಳು ಷರತ್ತು ಏನಂದ್ರೆ, ನಿನ್ನ ಮಗಳು 100 ಜನ ದಾಸಿಯರ ಸಮೇತ ನನ್ನ ಮಗಳು ದಾಸಿ ಆಗ್ಬೇಕು ಅಂದ್ರೆ ಅವಳು ಊರಿಗೆ ಬರ್ತಾಳೆ. ವೃಷಪರ್ವ ರಾಜನಿಗೆ ಬೇರೆ ಮಾರ್ಗ ಇಲ್ಲದಂತಾಯ್ತು. ಶರ್ಮಿಷ್ಠಾನು ಏನ್ ಮಾಡಿದ್ಲು, ಆಯ್ತು ಅಂತ ಒಪ್ಕೊಂಡ್ಲು. ಯಾಕಂದ್ರೆ ಸಾಮ್ರಾಜ್ಯದ ಹಿತ, ನನ್ನೊಬ್ಬಳ ಹಿತ ಮುಖ್ಯ ಅಲ್ಲ, ಸಾಮ್ರಾಜ್ಯದ ಹಿತ ಮುಖ್ಯ ಅಂತ ಒಪ್ಕೊಂಡ್ಲು. ಇದಾದ್ಮೇಲೆ ಆ ಶರ್ಮಿಷ್ಠ ಯಾವತ್ತೂ ತನ್ನ 100 ಜನ ಹೆಣ್ಣಾಳುಗಳ ಜೊತೆಗೆ ಈ ದೇವಯಾನಿ ಚಾಕರಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಲು. ಮುಂದೆ ದೇವಯಾನಿ ಮದುವೆ ಆಗಬೇಕಲ್ಲ. ಆವಾಗ ಅಪ್ಪ ಕೇಳಿದಾಗ ಅವಳಂದು, ನನಗೆ ಬೇರೆ ಯಾರು ಇಷ್ಟ ಇಲ್ಲ, ಯಯಾತಿ ಅಂತ ಒಬ್ಬ ರಾಜ ಇದ್ದಾನೆ, ನಾನು ಹಾಳ ಬಾವಿಯಲ್ಲಿ ಬಿದ್ದಾಗ ಅವನೇ ನನ್ನ ಕೈ ಹಿಡಿದು ಮೇಲೆ ಎತ್ತಿದ್ದ, ಅವನನ್ನೇ ಮದುವೆ ಆಗ್ತೇನೆ ಅಂತ ಅಂದ್ಲು. ಆಯ್ತು, ಅಪ್ಪ ಏನ್ ಮಾಡಿದ, ಯಯಾತಿಯನ್ನು ಕರೆಸಿ ಮದುವೆ ಮಾಡಿ ಕೊಟ್ಟ. ಮದುವೆಯಾಗಿ ಇವಳೆಲ್ಲಿ ಮದುವೆಯಾಗಿ ಹೋಗ್ತಾಳೋ, ಆ ಮದುವೆಯಾಗಿ ಹೋದಲ್ಲಿ ಆ ರಾಕ್ಷಸ ರಾಜನ ಮಗಳು ತನ್ನ 100 ಜನ ಸಖಿಯರ ಜೊತೆ ಬರಬೇಕು ಅಂತ ಒಪ್ಪಂದದಲ್ಲಿ ಕಂಡೀಷನ್ ಹಾಕಿದ್ರು. ಅದರಿಂದ ಇವಳು ಮದುವೆಯಾಗಿ ಹೋದ್ಲು, ದೇವಯಾನಿ ಯಯಾತಿಯನ್ನು ಮದುವೆಯಾಗಿ ಹೋದ್ಲು. ಅಲ್ಲೇ ಆ ಯಯಾತಿಯ ದೊಡ್ಡ ಅರಮನೆ, ಆ ಅರಮನೆಯಲ್ಲಿ ಒಂದು ಔಟ್ ಹೌಸ್, ಅಲ್ಲಿ ಆ ಶರ್ಮಿಷ್ಠ, ಅವಳು 100 ಜನ ಸಖಿಯರು. ಈ ಕಡೆ ಈ ದೇವಯಾನಿಗೆ ಯದು ಮತ್ತು ತುರ್ವಸು ಅಂತ 2 ಜನ ಮಕ್ಕಳಾದರು. ಹೆಚ್ಚು ಕಡಿಮೆ ದೇವಯಾನಿ ಮತ್ತು ಶರ್ಮಿಷ್ಠ ಇಬ್ರು ಸಮಾನ ವಯಸ್ಕರು. ಶರ್ಮಿಷ್ಠಾಗೆ ನನ್ನ ಯೌವನ, ನನ್ನ ರೂಪ ಎಲ್ಲ ಹಾಳಾಯ್ತಲ್ಲ ಅಂತ ಸಂಕಟ. ನನ್ನ ಗೆಳತಿ ಮದುವೆ ಮಾಡ್ಕೊಂಡು ರಾಜನನ್ನ, ಅವ್ರಿಗೆ ಮಕ್ಕಳಾದ್ಲು, ನನ್ ಗತಿ ಏನು ಅಂತ ಅವಳಿಗೆ ಚಿಂತೆ ಆಗಿತ್ತು. ಒಂದು ಸರಿ ಈ ಯಯಾತಿ ರಾಜ ಆ ಉಪವನದಲ್ಲಿ ಗಾರ್ಡನ್ ಅಲ್ಲಿ ವಿಹಾರ ಮಾಡ್ತಿದ್ದ. ಅಲ್ಲಿ ಶರ್ಮಿಷ್ಠ ಕಾಣಿಸಿದ್ಲು. ದೇವಯಾನಿ ಜೊತೆಗೆ ಇದ್ದಿದ್ದಿಲ್ಲ, ಶರ್ಮಿಷ್ಠ ಕಾಣಿಸಿಲ್ಲ. ಶರ್ಮಿಷ್ಠ ಏನ್ ಮಾಡಿದ್ಲು, ಈ ರಾಜನಿಗೆ ಅವನ ಎದುರಿಗೆ ಬಂದು ಅವನಿಗೆ ನಮಸ್ಕಾರ ಮಾಡಿದ್ಲು. ಮತ್ತೆ ಅಂಥದೇ ಒಂದ್ 2-3 ಭೇಟಿ ಆದಾಗ ಇಬ್ರದ್ದು ಮನಸ್ಸು ಕೂಡಿತ್ತು. ನೀನೇ ನನ್ನ ಮದುವೆ ಆಗು, ನಾನು ನಿನ್ನನ್ನು ನನಗೆ ಸಮರ್ಪಣೆ ಮಾಡ್ಕೋತೇನೆ ಅಂತ ಅವಳದು. ಮತ್ತೆ ಇವನಿಗೆ ಈ ದೇವಯಾನಿ ಅವಳ ಸ್ವಭಾವ, ಬಿರುಸು ಸ್ವಭಾವ, ಹೆಂಡತಿ ಬಿರುಸು ಸ್ವಭಾವದಿಂದ ಹೆದರಿಕೆ ಆಯ್ತು. ಅದಕ್ಕಿಂತ ಹೆಚ್ಚಿನದಂದ್ರೆ ಅವ್ರ ಅಪ್ಪ ಶುಕ್ರಾಚಾರ್ಯ, ಅವನು ಎಲ್ಲಿ ಶಾಪ ಗೀಪ ಕೊಟ್ಟು ಬಿಟ್ಟಾನೋ ಅಂತ ಭಯ ಬೇರೆ. ಅದಕ್ಕೆ ಅವಳೇನೊಂದು ಶರ್ಮಿಷ್ಠ ಒಂದು ಪರಿಹಾರ ಹೇಳಿದ್ಲು. ಈಗ ನಮ್ಮಪ್ಪ ವೃಷಪರ್ವ ರಾಜ
ನನ್ನನ್ನ ದೇವಯಾನಿಗೆ ದಾಸಿ ಅಂತ ಮದುವೆ ಮಾಡಿಕೊಟ್ಟ. ನಿನ್ನ ಹೆಂಡತಿ ದೇವಯಾನಿ, ಅವಳಿಗೆ ನಾನು ದಾಸಿ ಅಂದಮೇಲೆ ನಾನು ನಿನಗೆ ಸಂಬಂಧಪಟ್ಟವಳು. ಮತ್ತೆ ಎಲ್ಲಾ ದಾನಕ್ಕಿಂತ ಆತ್ಮದಾನ ಬಹಳ ದೊಡ್ಡದು. ಶಾಸ್ತ್ರ ಹೇಳುವಾಗ ಮನುಷ್ಯ ಏನ್ ಬೇಕಾದ್ರೆ ಶಾಸ್ತ್ರ ಹೇಳ್ತಾನೆ. ಆದ್ರಿಂದ ನಾನು ನಿನ್ನನ್ನು ಸ್ವೀಕಾರ ಮಾಡಿದ್ದೇನೆ, ಏನ್ ಹೆದರಬೇಡ ಅಂತ ಅವಳು ನಾನೇ ಒಪ್ಪಿದ್ದಾಗ ನೀನ್ ಯಾಕೆ ಹಿಂಜರಿತಿ ಅಂತ ಮನಸ್ಸು ಒಪ್ಸಿದ್ಲು. ಆಯ್ತು, ಅಂತೂ ಅವರಿಬ್ರು ಗಾಂಧರ್ವ ವಿವಾಹದ ರೀತಿಯನ್ನು ಮದುವೆ ಮಾಡ್ಕೊಂಡ್ರು, ಶರ್ಮಿಷ್ಠ ಮತ್ತು ದೇವಯಾನಿ. ಏನ್ ವ್ಯಭಿಚಾರ ಏನ್ ಮಾಡ್ಲಿಲ್ಲ, ಗಾಂಧರ್ವ ವಿವಾಹದಿಂದ ಮದುವೆ ಮಾಡ್ಕೊಂಡ್ರು. ಮದುವೆ ಆದ್ಮೇಲೆ ಮತ್ತೆ ಪುರು, ಅನು, ದೃಶ್ಯು ಅಂತ 3 ಜನ ಮಕ್ಕಳಾದ್ರು ಅವನಿಗೆ. ಯಯಾತಿಗೆ ಶರ್ಮಿಷ್ಠಾಳಲ್ಲಿ 3 ಜನ ಮಕ್ಕಳಾದ್ರು. ಮತ್ತೊಂದ್ಸರಿ ಈ ದೇವಯಾನಿ ಮತ್ತೆ ಯಯಾತಿ ಇಬ್ರು ಗಾರ್ಡನ್ ಒಳಗೆ ವಿಹಾರಕ್ಕೆ ಬಂದ್ರು. ಅಲ್ಲಿ ನೋಡ್ತಾರೆ, ಶರ್ಮಿಷ್ಠಾನ್ ಮನೆ ಹತ್ರ ಬಂದ್ರೆ ಅವಳಿಗೆ 3 ಜನ ಮಕ್ಕಳು. ಅವಳಿಗೆ ದೇವಯಾನಿಗೆ ಆಶ್ಚರ್ಯ, ಎಲ್ಲಿಂದ 3 ಜನ ಮಕ್ಕಳಾದ್ರು. ಅದಕ್ಕೆ ಅವಳು ಹೇಳಿದ್ಲು, ಒಬ್ಬ ದೊಡ್ಡ ಋಷಿ ಬಂದಿದ್ದ, ಅವನ ಅನುಗ್ರಹದಿಂದ ನನಗೆ ಈ 3 ಜನ ಮಕ್ಕಳಾದ್ರು. ಆಯ್ತು, ಸಂತೋಷ ಅಂತ ಅವಳು ಸುಮ್ಮನೆ ಹೋಗ್ಬಿಟ್ಲು. ಆ ಮಕ್ಕಳು ಸ್ವಲ್ಪ ದೊಡ್ಡವರಾದಂಗೆ ಈ ರಾಜನ ಹೋಲಿಕೆ ಕಾಣಿಸ್ತಾ ಅಲ್ಲಿ. ಮತ್ತೊಂದ್ಸರಿ ಗಾರ್ಡನ್ಗೆ ಬಂದಾಗ ಹಿಂಗೇನೋ, ಅಥವಾ ಆ ಮಕ್ಕಳೇ ಶರ್ಮಿಷ್ಠೆ ದೇವಯಾನಿ ಸೇವಾ ಮಾಡ್ಲಿಕ್ಕಂತ ಒಬ್ಳೇ ಬರ್ತಿದ್ದು, ಅದ್ರ ಜೊತೆ ಒಂದ್ಸಲ ಮಕ್ಕಳು ಬಂದಾಗ ಕ್ರಮವಾಗಿ ಅದು ಗೊತ್ತಾಗೋದಲ್ಲ. ರಾಜನ ಹೋಲಿಕೆ ಆ 3 ಜನ ಮಕ್ಕಳಲ್ಲಿ ಕಾಣಿಸ್ತು. ಅವಳಿಗೆ ಸಿಟ್ಟು ಬಂದು ಶರ್ಮಿಷ್ಠಾನ್ ಒಂದ್ಸರಿ ಕೇಳಿದ್ವಿ, ಏನಿದೆಲ್ಲ? ಹೌದು, ನಿನ್ನ ಗಂಡ ಯಯಾತಿ ಏನಿದ್ದಾನೆ ಅವನು ನನಗೂ ಗಂಡ ಇದ್ದಂತೇನೆ. ನಾನು ನಿನ್ನ ದಾಸಿ ಅಂದ್ಮೇಲೆ, ನಾನು ನಿನ್ನ ಆಳು ಅಂದ್ಮೇಲೆ ನಿನ್ನ ಗಂಡನಿಗೂ ನಾನು ಆಳೆ. ಅವನನ್ನು ನಾನು ಋಷಿ ಅಂತ ಹೇಳಿದ್ದು ಸರಿಯೇ, ಅವನು ರಾಜಋಷಿ. ರಾಜ ಅಂದ್ರೆ ಆಡಳಿತಗಾರ, ಋಷಿ ಅಂದ್ರೆ ತತ್ವಜ್ಞಾನಿ. ಸರಿಯೇ, ನಾನು ಹೇಳಿದ ತಪ್ಪೇನಿಲ್ಲ ಅಂತ ಅವಳಂದು. ದೇವಯಾನಿಗೆ ನನ್ನ ಗಂಡ ನನಗೆ ವಂಚನೆ ಮಾಡಿದ್ನಲ್ಲ ಅಂತ ಸಿಟ್ಟು ಬಂದು ಹೋದ್ಲು ಶುಕ್ರಾಚಾರ್ಯನ ಹತ್ರ. ನನಗೆ ನನ್ನ ಗಂಡ ಮೋಸ ಮಾಡಿದ. ಶುಕ್ರಾಚಾರ್ಯನಿಗೆ ಒಮ್ಮೆಲೆ ಸಿಟ್ಟು ನೆತ್ತಿಗೇರಿ, ನೀನು ಮುದುಕಾಗಿಬಿಡು ಶಾಪ ಕೊಟ್ಬಿಟ್ಟ ಅಳಿಯನಿಗೆ. ಇದ್ದಕ್ಕಿದ್ದಂತೆ ಯೌವನ ಹೋಗಿ ಮುಪ್ಪು ಬಂದ್ಬಿಡ್ತು ಆ ಜಯಾತಿಗೆ. ಅವನು ಗಾಬರಿಯಾಗಿ ಶುಕ್ರಾಚಾರ್ಯನ ಹತ್ರ ಬಂದ. ಆಯ್ತು, ಶಾಪ ನೀವು ಕೊಟ್ರಿ, ಇದರಿಂದ ತೊಂದರೆ ಯಾರಿಗೆ? ನನಗೆ ತೊಂದರೆ ಹೌದು, ನಿಮ್ಮ ಮಗಳಿಗೂ ಅದೊಂದು ತೊಂದರೆನೇ ಅಲ್ಲ. ನಾನು ಮುದುಕ ಆದ್ರೆ ಅವಳು ಇನ್ನೂ ಹರೆಯದವಳು. ಈಗಿನ ಕಾಲದಂತೆ ಅವಾಗ 60-70 ವರ್ಷ ಬದುಕೋರಲ್ಲ, 100 ವರ್ಷ 1000 ವರ್ಷ ಬದುಕೋರು. ತುಂಬಾ ಸುಖ ಪಡುವ ಶಕ್ತಿ ಇರ್ತಿತ್ತು ಅವರಿಗೆ. ನಾನು ಮುದುಕ ಆದ್ರೆ ತೊಂದರೆ ಯಾರಿಗೆ? ವಿಚಾರ ಮಾಡ್ರಿ ಅಂತ ಒಂದು ಹೇಳಿದ. ಆ ಶುಕ್ರಾಚಾರ್ಯನಿಗೆ ಆವಾಗ ಜ್ಞಾನೋದಯ ಆಯ್ತು. ಹೌದಲ್ಲ, ಇದು ನನ್ನ ಮಗಳಿಗೆ ತೊಂದರೆ ಆಯ್ತಲ್ಲ. ಆಯ್ತೊಂದು ಶಾಪ ಪರಿಹಾರ ಕೊಡ್ತೇನೆ. ಏನಂದ್ರೆ, ನಿನ್ಗೆ 5 ಜನ ಮಕ್ಕಳಿದ್ದಾರಲ್ಲ, ಯಾರು ತಮ್ಮ ಯೌವನ ನಿನಗೆ ಕೊಡ್ಬೇಕು, ನಿನ್ ಮುಪ್ಪು ಅವ್ರು ಸ್ವೀಕಾರ ಮಾಡ್ಬೇಕು. ಏನ್ ಮಾಡ್ತಿ ವಿಚಾರ ಮಾಡೋದು. ಇವ ಮಕ್ಕಳು 5 ಜನ ಮಕ್ಕಳನ್ನು ಕರೆಸಿದೆ. ದೇವಯಾನಿಯಲ್ಲಿ 2 ಮಕ್ಕಳು, ಶರ್ಮಿಷ್ಠಾಳಲ್ಲಿ 3 ಜನ ಮಕ್ಕಳಿದ್ರಲ್ಲ, 5 ಜನರನ್ನು ಕರೆಸಿದೆ. ನನಗಿಂತ ಒಂದು ಅಕಾಲದಲ್ಲಿ ಮುಪ್ಪು ಬಂದೋಗಿದೆ, ನನಗಿನ್ನೂ ಸುಖ ಅನುಭವಿಸಬೇಕು ಅನ್ನೋ ಹಂಬಲ ಇದೆ, ಮತ್ತೆ ಇನ್ನು ರಾಜ್ಯಭಾರ ಮಾಡಬೇಕು, ಅದೆಲ್ಲ ಬೇರೆ ಕಥೆ ಹೇಳಿ. ಮಕ್ಕಳಿಗೆ ರಾಜ್ಯ ವಹಿಸ್ಕೊಡ್ಬೇಕು ಅಂತ ಮನಸ್ಸಾಗ್ಲಿಲ್ಲ. ನಾನಿನ್ನೂ ರಾಜ್ಯಭಾರ ಮಾಡಬೇಕು, ಯಜ್ಞ ಮಾಡಬೇಕು, ಯಾಗ ಮಾಡಬೇಕು, ಸುಖ ಪಡಬೇಕು. 5 ಜನರಲ್ಲಿ ನನ್ನ ಮುಪ್ಪು ನೀವು ಯಾರು ತಗೋತೀರಿ ಹೇಳ್ರಿ. ಅವರೆಲ್ಲ ಒಬ್ಬೊಬ್ಬರಾಗಿ ಎದು ಮುಂದೆ ಬಂದ. ನಿನ್ ಮುಪ್ಪು ನಾನೇ ಯಾಕೆ ತಗೊಳ್ಬೇಕು? ಅನುಭವಿಸ್ಬೇಕಾದ್ರೆ ನೀನೇ ಬೇಕಾದ್ರೆ ಅನುಭವಿಸುವಂತ. ಅವನಿಗೆ ಸಿಟ್ಟು ಮಾಡಿ, ನಿನ್ನ ವಂಶಕ್ಕೆ ರಾಜ್ಯವೇ ಸಿಗದೆ ಇರಲಿ ಅಂತ ಶಾಪ ಕೊಟ್ಬೇಕು. ಯದುವಿನ ವಂಶದಲ್ಲಿ ಬಂದವ್ರಿಗೆ ಮುಂದೆ ರಾಜ್ಯ ಸಿಗಬಾರದು. ಅದು ಮುಂದೆ ಆ ಶಾಪಕ್ಕೆ ಪರಿಹಾರ ಒಂದೇನೋ ಸಿಕ್ಕಿತ್ತು, ಏನೇನೋ ಆಯ್ತಂತು. ಆ ಯದುವಿನ ವಂಶದಲ್ಲಿ ಬಂದವರೇ ಕೃಷ್ಣ ಮೊದಲಾದವರು. ಹೀಗದ ಅಲ್ಲಿ ಮುಂದುವರಿತು. ಆಮೇಲೆ ಮತ್ತೊಬ್ಬ ತುರುವಸು ಅಂತಿದ್ದ. ಅವನು ಈ ಅಪ್ಪನ ಮುಪ್ಪು ತಗೊಳ್ಳಿಲ್ಲ. ಅವನಿಗೂ ಒಂದೇನೋ ಶಾಪ ಕೊಟ್ಟ. ನಿಮ್ಮ ವಂಶದವರೆಲ್ಲ ನಮ್ಮ ಸನಾತನ ಭಾರತೀಯ ಸಂಸ್ಕೃತಿಯ ಮೇಲೆ ಕಳ್ಕೊಳ್ಳಿ, ಅವರೆಲ್ಲ ಕಳ್ಳರಾಗಲಿ ಅಂತ ಏನೋ ಒಂದು ಶಾಪ ಕೊಟ್ಬಿಟ್ಟು ಆಯ್ತು, ಅವರು ಹಾಳಾಗಿ ಹೋದ್ರು. ಇನ್ನು ಅನು ಮತ್ತು ದೃಶ್ಯ ಅವರವರಿಗೂ ಇಂಥದ್ದು ಏನೇನೋ ಬೇರೆ ಬೇರೆ ಶಾಪಗಳನ್ನು ಕೊಟ್ಟ. ಕೊನೆಗೆ ಪುರು ಅವ ಬಂದ, ಶರ್ಮಿಷ್ಠಾನ್ ಮಗ. ಶರ್ಮಿಷ್ಠಾಳಿಗೆ 3 ಜನ ಮಕ್ಕಳು, ಅದರಲ್ಲಿ ಒಬ್ಬ ಪುರು ಬಂದ. ಅವನು ಹೇಳಿದ, ನಿನ್ನ ಅಪ್ಪನೇ ನೋಡು ತಂದೆ, ನಿನ್ನ ಮುಪ್ಪು ನನಗೆ ಕೊಡೋದು,
ನನ್ನ ಯೌವನ ನೀ ತಗೋ ಅಂತ ಹೇಳಿ ಅದನ್ನ ಕೊಟ್ಟು ತಾನು ಮುದುಕನಾಗಿದ್ದ. ಈ ಕಡೆ ಯಯಾತಿ ಆ ಯೌವನ ತಗೊಂಡು ಸುಖ ಪಡ್ಲಿಕ್ಕೆ ಪ್ರಾರಂಭ ಮಾಡಿದ. ಇವತ್ತು ನಮ್ಗಿದು ಅಂದಾಜಾಗೋದಿಲ್ಲ. ನಾವೆಲ್ಲ ಸಾಂಸಾರಿಕ ಸುಖ ನಾವೆಲ್ಲ ಅನುಭವಿಸಿದ್ದೀವಿ. ಆದ್ರೆ ನಮ್ ತಾಕತ್ತು ಎಷ್ಟು? ಸುಮಾರು ಒಂದು 30ನೇ ವಯಸ್ಸಿಗೆ ಮದುವೆ ಆದ್ರೆ ಮದುವೆ ಆಗುವಾಗ ಏನೊಂದು ಜೋಶ್ ಇರ್ತದೆ, ಉತ್ಸಾಹ ಇತ್ಯಾದಿ, ಅಷ್ಟು ಎಷ್ಟು ನಮ್ಗೆ ಅನುಭವಿಸುವ ಶಕ್ತಿ ಇರ್ತದೆ. ಅಂತೂ ಅದಕ್ಕೊಂದು ಶಕ್ತಿ ಕಡಿಮೆ ಇರ್ತದೆ, ಶಕ್ತಿ ಸೀಮಿತವಾಗಿರ್ತದೆ. ಹಿಂದಿನವರಂತೆ ನಮಗೆ ತಿನ್ನೋ ಶಕ್ತಿಯೂ ಇಲ್ಲ, ಭಾರ ಹೊರುವ ಶಕ್ತಿ ಇಲ್ಲ, ಯಾವುದೂ ಇಲ್ಲ, ಮನೋಬಲವೂ ಇಲ್ಲ. ಹಾಗೇನೆ ದಾಂಪತ್ಯ ಸುಖವನ್ನು ಅನುಭವಿಸುವ ಶಕ್ತಿನೂ ಈಗೆಲ್ಲ ಕಡಿಮೆನೆ, ಸುಮ್ಮನೆ ಉತ್ಸಾಹ ಅಷ್ಟೇ. ಅದಕ್ಕೊಂದು ಇತಿಮಿತಿ ಇರ್ತದೆ. ಆದ್ರೆ ಆಗಿನ ಕಾಲಕ್ಕೆ ದೀರ್ಘಕಾಲ ಬದುಕ್ತಿದ್ರಲ್ಲ ಅವರು. ದೇವಯಾನಿ ಮತ್ತು ಶರ್ಮಿಷ್ಠಳ ಜೊತೆಗೆ ದೀರ್ಘಕಾಲ ಬದುಕಿದೆ. ಮತ್ತೆ ಮಹಾಭಾರತದಲ್ಲಿ ಕೆಲವು ಕಡೆ ಕಾಣಿಸ್ತದೆ, ಅದು ಸರಿಯೋ ತಪ್ಪೋ ಗೊತ್ತಾಗೋದಿಲ್ಲ. ಯಾಕಂದ್ರೆ ಮಹಾಭಾರತ ಉತ್ತರ ಭಾರತದಲ್ಲೊಂದು ಮಹಾಭಾರತ, ದಕ್ಷಿಣ ಭಾರತದಲ್ಲೊಂದು ಕಥೆಗಳನ್ನ ಯಾವ ಕಥೆ ನಮ್ಮೂರು ಕಷ್ಟನೇ ಆಗ್ತದೆ. ಮತ್ತು ವಿಶ್ವಾಸಿ ಅಂತ ಒಬ್ಳು ಅಪ್ಸರೆ, ಅವಳ ಜೊತೆಗೂ ಸುಖಪಟ್ಟ. ಇಬ್ರು ಹೆಂಡತಿಯರಲ್ಲದೇನೆ ವಿಶ್ವಾಸಿ ಜೊತೆಗೂ ಸುಖಪಟ್ಟ. ಅಂತೂ ಏನಾದ್ರೂ ಆಗ್ಲಿ ಇಬ್ರು ಹೆಂಡಂದ್ರಂತೂ ಇದ್ರು, ಅವ್ರ ಜೊತೆಗಂತೂ ಸುಖಪಟ್ಟ ಅನ್ನೋದು ನಿಶ್ಚಿತ. ವಿಶ್ವಾಸಿಯನ್ನು ಅಪ್ಸರ ಜೊತೆ ಸುಖಪಟ್ಟನೋ ಇಲ್ಲೋ ಅದು ಅನಿಶ್ಚಿತ. ಈಗ ದೀರ್ಘಕಾಲ ಸುಖಪಟ್ಟ. ಮಹಾರಾಷ್ಟ್ರದಲ್ಲಿ ವಿ.ಎಸ್. ಖಾಂಡೇಕರ್ ಅಂತ ಒಬ್ರು ಸಾಹಿತಿ, ಅವರು ಯಯಾತಿ ಅಂತ ಕಾದಂಬರಿ ಬರೆದಿದ್ದಾರೆ. ಅದನ್ನು ಕನ್ನಡಕ್ಕೆ ಇನಾಮ್ದಾರ್ ಅಂತ ಒಬ್ರು ಅನುವಾದ ಮಾಡಿದ್ದಾರೆ. ತುಂಬಾ ಸುಂದರವಾದ ಕಾದಂಬರಿ, ಅದನ್ನ ನೀವು ಓದಬೇಕು. ಪ್ರತಿನಿತ್ಯವೂ ಒಂದೊಂದು ಯಾವ್ದಾದ್ರು ಹೊಸ ಪುಸ್ತಕ ನೀವು ಪರಿಚಯ ಮಾಡಿಸ್ತೇನೆ ಅಂತ ಹೇಳಿದೆ. ಮಹಾಭಾರತ ಪರಿಚಯ ಮಾಡಿಸಿದ್ದೇನೆ, ಭಾಗವತ ಪರಿಚಯ ಮಾಡಿಸಿದ್ದೇನೆ, ರಾಮಾಯಣ ಪರಿಚಯ ಮಾಡಿಸಿದ್ದೇನೆ. ನಾನು ಪರಿಚಯ ಮಾಡಿಸೋದನ್ನು ನೀವೆಲ್ಲ ತಿಳಿದವರಿದ್ದೀರಿ, ಎಲ್ಲ ನಿಮ್ಗೆ ಗೊತ್ತೇ ಇದೆ. ನೀವೊಂದು ಪೂರ ಓದಿಲ್ದೇ ಓದಾದ್ರೆ ನಿಮ್ಗೆ ಅದು ಗೊತ್ತಿದೆ, ಅದು ಹೊಸ ವಿಷಯ ಏನಲ್ಲ ನಿಮ್ಗೆ. ಆದ್ರೂ ಅದನ್ನು ಉಪಯೋಗ ಮಾಡ್ಕೊಂಡು ಕೆಲವು ಸಾಹಿತಿಗಳು ಏನೇನು ಬರೆಯೋರು ಬರೆದ್ರಲ್ಲ, ಅದನ್ನ ಪರಿಚಯ ಮಾಡಿಸೋಣ ಅಂತ ಮಾಡಿಸಿದೆ. ಆ ಯಯಾತಿ ತನ್ನ ದೇವಯಾನಿ ಶರ್ಮಿಷ್ಠೆ ಅಲ್ಲದೇನೆ ಅನೇಕ ಜನ ವೇಶ್ಯಾಸ್ತ್ರೀಯರು ಅವ್ರ ಜೊತೆ ಎಲ್ಲ ಬೇಕಾಷ್ಟು ಸುಖಪಟ್ಟ, ದಿನಕ್ಕೊಂದೊಂದು ಹೆಣ್ಣು ತರಿಸಿ ಸುಖ ಪಡ್ತಿದ್ದ ಅಂತೆಲ್ಲ ಕೆಲವು ಅವ್ರನ್ನ ಬರೀತಾರ ಅವರು. ಅದು ವಸ್ತುತಃ ಕಾದಂಬರಿ ಅಂದ್ಮೇಲೆ ಕಾದಂಬರಿನೇ ಅದು, ಅದೇನು ಪೂರ್ಣ ಮಹಾಭಾರತಕ್ಕೆ ಮತ್ತು ಭಾಗವತಕ್ಕೆ ಹೊಂದಾಣಿಕೆ ಆಗುವಂಥದ್ದು ಇರೋದಿಲ್ಲ. ಅಂತೂ ವಿಷಯಾಸಕ್ತನಾದ ಮನುಷ್ಯ, ಲೋಲುಪನಾದ ಮನುಷ್ಯ, ಸ್ತ್ರೀಲೋಲುಪ ಮನುಷ್ಯ ಹೇಗೆ ಸುಖ ಅನುಭವಿಸಿದ್ನೆಲ್ಲ ಬರೀತಾರ ಅವರು. ಕೊನೆಗೆ ಒಂದು ದಿವಸ ಆ ಯಯಾತಿಗೆ ಇದನ್ನ ಒಂದು ದಿವಸ ಎಲ್ಲರಿಗೂ ಅನಿಸ್ತದೆ. ತನ್ನ ಹೆಂಡತಿ ದೇವಯಾನಿ ಮತ್ತು ಶರ್ಮಿಷ್ಠ ಇಬ್ಬರನ್ನು ಕರೆದು ಇಷ್ಟು ದಿವಸ ನಾವೆಲ್ಲ ಬೇಕಾದ ಸುಖ ಪಟ್ಟಿವಿ, ಇವತ್ತಿನ ಸುಖ ಬೇಡ ಅಂತ ಅನಿಸ್ತಿದೆ. ನ ಜಾತು ಕಾಮಃ ಕಾಮಾನಾಂ ಉಪಭೋಗೇನ ಶಾಮ್ಯತಿ ಅವಿಷಾ ಕೃಷ್ಣವತ್ಮೇವ ಭೂಯೋ ಭೂಯೋ ವಿವರ್ಧತೆ. ಮಹಾಭಾರತದಲ್ಲೂ ಶ್ಲೋಕ ಇದೆ, ಭಾಗವತದಲ್ಲೂ ಶ್ಲೋಕ ಇದೆ. ಈ ಕಾಮ ಹಂಬಲ ಅನ್ನೋದೇನಿದೆಯಲ್ಲ, ಅದು ಕಡಿಮೆ ಆಗೋದಿಲ್ಲ. ನಿಮ್ ದೇಹದಲ್ಲಿ ಕಸು ಎಷ್ಟು ಇರ್ತದೋ ಅದು ವಿಷಯ ಬೇರೆ, ಆದ್ರೆ ಹಂಬಲ ಹೋಗೋದಿಲ್ಲ. ಹುಣಸೆ ಗಿಡ ಮುಪ್ಪಾದ್ರೂ ಅದ್ರ ಹುಳಿ ಏನು ಮುಪ್ಪಾಗೋದಿಲ್ಲ ಅಂತ ಹೇಳ್ತಿರ್ತಾರೆ. ಈ ಕಾಮ ಅಂತ ಅನ್ನೋದು ಅದು ಹೋಗೋದಿಲ್ಲ, ಎಷ್ಟು ನೀವು ಅನುಭವಿಸಿದ್ರು ಅದು ಕಡಿಮೆ ಆಗೋದಿಲ್ಲ. ಅದು ಹೇಗೆ ಅಂದ್ರೆ, ಬೆಂಕಿಗೆ ನೀವು ತುಪ್ಪ ಹಾಕ್ತಾನೆ ಇದ್ರೆ ಅದು ಉರಿಯೋದು ನಿಲ್ಲಿಸೋದಿಲ್ಲ, ಹೆಚ್ಚು ಅದು ಉರಿತಾನೆ ಹೋಗ್ತದೆ ಬೆಂಕಿ. ಹಾಗಾದ್ರೆ ಬೆಂಕಿಯನ್ನು ಆರಿಸುವ ಉಪಾಯ ಏನು? ತುಪ್ಪ ಹಾಕೋದನ್ನ ಕಡಿಮೆ ಮಾಡಬೇಕು, ನಿಲ್ಲಿಸ್ಬೇಕು. ಒಂದು ಹಂತದಲ್ಲಿ ತುಪ್ಪ ಹಾಕೋದು, ಕಟ್ಟಿಗೆ ಹಾಕೋದನ್ನ ನಿಲ್ಲಿಸಿದ್ರೆ ಆ ಬೆಂಕಿ ಉರಿಯೋದು ನಿಲ್ತದೆ. ಬೆಂಕಿ ಕೊನೆಗೆ ಒಂದು ಹಂತದಲ್ಲಿ ಆರಿ ಹೋಗ್ತದೆ. ಅದೇ ಅದಕ್ಕೆ ಉಪಾಯ, ಅದ್ ಬಿಟ್ಟು ಬೇರೆ ಉಪಾಯ ಇಲ್ಲ. ಅದರಂತೆ ಈಗ ಇಷ್ಟು ದಿವಸ ನಮ್ಮ ಕಾಮ ಅನ್ನೋ ಅಗ್ನಿಗೆ ನಾವು ಆಹುತಿ ಹಾಕ್ತಾನೆ ಹೋದ್ವಿ, ಅದು ಉರಿತಾನೆ ಹೋಯ್ತು. ಇನ್ನು ಸಾಕು ಅಂತ ಕಾಣಿಸ್ತದೆ ನನಗೆ, ನಾವು ಕಾಡಿಗೆ ಹೋಗೋಣ ನಡೀರಿ ಅಂತ ಹೇಳಿದೆ, ತಪಸ್ಸಿಗೆ ಹೋಗೋಣ ನಡೀರಿ. ಮೆಚ್ಚಬೇಕಾದದ್ದು ಇದು. ಈಗ ಅವನಿಗೆ ಇಷ್ಟು ವಿಷಯಾಭಿಲಾಷೆ ಇತ್ತು, ಅದನ್ನೆಲ್ಲ ಅನುಭವಿಸಿದ, ಅದೆಲ್ಲ ಸರಿ. ಅದು ಕೊನೆಗೆ ಒಂದು ದಿವಸ ಅನಿಸ್ತಲ್ಲ, ಮಗನ ಕರೆದ, ಪೂರ್ವನ್ ಕರೆದ, ನಿನ್ನ ಯೌವನ ನೀ ತಗೋ, ನಿನ್ನ ಮುಪ್ಪು ನನಗೆ ಕೊಡು,
ಅಂತ ಹೇಳಿ ಮುಪ್ಪು ತಗೊಂಡು ಅವನಿಗೆ ಹೇಳಿದೆ, ಇನ್ ಮುಂದೆ ನನ್ನ ಸಾಮ್ರಾಜ್ಯ ನಿನ್ನದೇ, ಇಷ್ಟು ಸೇವಾ ಮಾಡಿದ್ನಲ್ಲ ಆ ಸಾಮ್ರಾಜ್ಯ ನಿನ್ನದೇ ಅಂತ ಹೇಳಿ ಸಾಮ್ರಾಜ್ಯ ಅವನಿಗೆ ಕೊಟ್ಟ. ಈ ಯಯಾತಿ ಕುರು ಅಲ್ಲಿಂದಲೇ ಮುಂದೆ ಪಾಂಡವರ ವಂಶ ಎಷ್ಟೋ ತಲೆಮಾರಿನ ನಂತರ ಹೀಗದು ವಂಶ ಕವಲುಗಳು ಮುಂದುವರೆದವು. ಇವನು ಕೊನೆಗೆ ಇಬ್ಬರು ಹೆಂಡನ ಜೊತೆ ಕಾಡಿಗೆ ಹೋದಿ ದೀರ್ಘವಾದ ತಪಸ್ಸು ಮಾಡಿದ ಮತ್ತೆ ಮುಂದೆ ಸದ್ಗತಿಯನ್ನು ಪಡ್ಕೊಂಡ ಅಂತ ಅವನ ಕಥೆ ಕೇಳ್ತೇವೆ. ಅವನಿಗೆ ಮಾಧವಿ ಅಂತ ಒಬ್ಳು ಮಗಳಿದ್ರು. ಅವಳಿಂದ 4 ಜನ ಉಶೀನರ, ಶಿಬಿ ಮೊದಲಾದ 4 ಜನ ಮಕ್ಕಳಾಗಿತ್ತು. ಅದೊಂದು ಬೇರೆ ಕಥೆ, ಅದನ್ನ ಇಲ್ಲೇನು ಹೇಳೋದು ಬೇಡ, ಮಹಾಭಾರತದಲ್ಲಿ ಬರ್ತದೆ. ಒಮ್ಮೆ ಇವನು ಸತ್ತು ಸ್ವರ್ಗಕ್ಕೆ ಹೋದ್ಮೇಲೆ, ಈ ಯಯಾತಿ ಸತ್ತು ಸ್ವರ್ಗಕ್ಕೆ ಹೋದ್ಮೇಲೆ ಅಲ್ಲಿ ಇಂದ್ರ ಅವನನ್ನು ಕೇಳಿದ, ಇಷ್ಟು ದಿವಸ ಬೇಕಾದಷ್ಟು ಕಾಲ ಭೂಲೋಕದಲ್ಲಿ ಇದೆಯಲ್ಲ, ಬೇಕಾದಷ್ಟು ಸುಖ ಅನುಭವಿಸಿದಿ, ಎಲ್ಲ ಮಾಡಿದೆ, ಒಂದೇನಾದ್ರೂ ಒಂದಿಷ್ಟು ಧರ್ಮದ ಬೋಧನೆ ಮಾಡು, ಅದು ಒಂದ್ ಸ್ವಲ್ಪ ನಿಮಗೆ ತಿಳಿಸು ಅಂತ ಹೇಳಿದೆ. ನಿಂದು ಏನು ಮಹತ್ವದ್ದು ಮಾಡಿದಿ ಅಂತೆಲ್ಲ ಕೇಳಿದ. ಅವನೊಂದಿಷ್ಟು ಬೇಕಾದಷ್ಟು ಧರ್ಮಾಚರಣೆ ಅದ್ರದ್ದೆಲ್ಲ ಹೇಳಿದ. ಅದೆಲ್ಲ ಹೇಳಿದ್ದಾದ್ಮೇಲೆ ತನ್ನ ಬಗ್ಗೆ ಒಂದಿಷ್ಟು ಅಹಂಕಾರ ಪಡ್ಲಿಕ್ಕೆ ಶುರು ಮಾಡಿದೆ. ನಾನು ಇಷ್ಟು ಸುಖ ಪಟ್ಟೆ, ಇಷ್ಟು ಧರ್ಮಾಚರಣೆ ಮಾಡಿದೆ, ಹೀಗೆ ರಾಜ್ಯಭಾರ ಮಾಡಿದೆ ಅಂತೆಲ್ಲ ತನ್ನ ಅಹಂಕಾರ ಹೇಳ್ಕೊಂಡ. ಇಂದ್ರನಿಗೆ ಸಿಟ್ಟು ಬಂದು ಅವನನ್ನ ಕೆಳಗೆ ಹೋಗಿ ಕೆಳಗೆ ಭೂಮಿ ಮೇಲೆ ಬೀಳಿಸ್ಬಿಟ್ಟ. ಅವನು ಬೀಳುವುದರಲ್ಲಿದ್ದಾಗ ಆ ಕೆಳಗೆ 4 ಜನ ಮಕ್ಕಳಿದ್ರು. ಯಾರು ಅಂದ್ರೆ ಮಗಳ ಮಕ್ಕಳು, ಮೊಮ್ಮಕ್ಕಳು. ಇವನಿಗೆ 4 ಜನ ಬೇರೆಯವ್ರ ಮಕ್ಕಳಿದ್ರು. ತನ್ನ ಮಕ್ಕಳ ಗಂಡು ಮಕ್ಕಳು ಅವ್ರ ಕಥೆ ಬಂದಿಲ್ಲ ಅಲ್ಲಿ. ಹೆಣ್ಣು ಮಗಳು ಮಾಧವಿ ಅಂತ ಏನಿದ್ಲು, ಅವಳ ಮಗಳ ಬಗ್ಗೆ 4 ಜನ ಮಕ್ಕಳ ಬಗ್ಗೆ ಕಥೆ ಬರ್ತದೆ. ಅವರೆಲ್ಲ ನೋಡಿದ್ರು ತಮ್ಮ ಅಜ್ಜ ಮೇಲಿಂದ ಕೆಳಗೆ ಬೀಳ್ತಿದ್ದಾನೆ. ಇದು ವ್ಯವಸ್ಥೆ ಹೇಗಿರ್ತದಂದ್ರೆ, ನಿಮ್ಮಂಥವ್ರು ಬಿದ್ದೇ ಹೋಗ್ತೇವೆ. ಬಿದ್ರು ಅಂತೂ ನಮಗೂ ಗೊತ್ತಾಗೋದಿಲ್ಲ, ಎಬ್ಬಿಸೋರು ಯಾರು ಇರೋದಿಲ್ಲ. ಆ ದೊಡ್ಡವರು ಬಿದ್ರೆ ಅವ್ರನ್ನ ಏಳಿಸ್ಲಿಕ್ಕೆ ಒಂದು ವ್ಯವಸ್ಥೆ ಇರ್ತದೆ. ಯಾಕಂದ್ರೆ ಅಷ್ಟಕಾಲ ದೀರ್ಘಕಾಲ ಧಾರ್ಮಿಕವಾಗಿ ರಾಜ್ಯಭಾರ ಮಾಡಿರ್ತಾರೆ, ತಪಸ್ವಿಗಳಾಗಿರ್ತಾರೆ, ಸುಖ ಪಟ್ಟಿರ್ತಾರೆ. ಸುಖ ಪಡೋದು, ಆಸೆ ಪಡೋದು ಮನುಷ್ಯನ ಸ್ವಭಾವ. ಆದ್ರೆ ಆ 4 ಜನ ಮಕ್ಕಳು ಅದನ್ನ ನೋಡಿದ್ರು. ನಮ್ಮ ಅಜ್ಜ, ನಮ್ಮ ತಾಯಿ ತಂದೆ ಇಲ್ಲಿದ್ದಾನಲ್ಲ, ಅವನಿಗೆ ನಾವೇನಾದ್ರೂ ನಮ್ಮ ಪುಣ್ಯ ಕೊಡಬೇಕು ಅಂತ ಅವ್ರು ಆಲೋಚನೆ ಮಾಡಿದ್ರು. ಇಷ್ಟು ದಿವಸ ರಾಜ್ಯಭಾರ ಮಾಡಿದ್ದೀನಿ, ಯಾವ ಜಾತಿಗೂ ನಾನು ಮೋಸ ಮಾಡಿಲ್ಲ, ಅದರಿಂದ ಏನಾದ್ರೂ ಪುಣ್ಯ ಬಂದಿದ್ರೆ ನಮ್ಮಪ್ಪ, ನಮ್ಮ ಅಜ್ಜ ಮತ್ತೆ ಸದ್ಗತಿಯನ್ನು ಪಡೀಲಿ ಅಂತ ಒಬ್ಬ ಅಂದ. ಹೀಗೆಲ್ಲ ಮಾಡಿ ಅವನಿಗೆ ಅವರು ಸದ್ಗತಿ ಕೊಟ್ರು. ಮತ್ತೆ ಇದು ಮಹಾಭಾರತದಲ್ಲಿ ಈ ತರ ಕಥಾ ಬರ್ತದೆ. ಈ ಶ್ರಾದ್ದ ಅಂತ ಮಾಡ್ತಿರ್ತಾರಲ್ಲ, ನಿಮ್ಗೆ ಅದ್ರ ಬಗ್ಗೆ ಗೊತ್ತಿದೆ. ಕೆಲವರು ಮಾಡ್ತಾರೆ, ಕೆಲವರು ಮಾಡೋದಿಲ್ಲ, ಅದಕ್ಕೆ ವಿಷಯ ಬೇರೆ. ಅದೇನೇ ಇಲ್ಲಿ ಪಿಂಡ ಪ್ರದಾನ ಮಾಡ್ತಿರ್ತಾರೆ. ತಂದೆ ತಾಯಿ ಯಾವಾಗ ಗತಿಸಿರ್ತಾರೆ ಆವಾಗ ಪಿಂಡ ಪ್ರದಾನ ಮಾಡ್ತಾರೆ. ಆಮೇಲೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಕೂಡ ಅದನ್ನ ಮಾಡ್ತಿರ್ತಾರೆ. ಪ್ರತಿನಿತ್ಯ ನಮ್ಮ ತಂದೆ ಯಾವಾಗ ತೀರ್ಕೊಂಡಿರ್ತಾರೋ ಅವಾಗ ಒಂದ್ಸರಿ, ಪ್ರತಿ ವರ್ಷಕ್ಕೊಂದ್ಸರಿ. ತಾಯಿ ಯಾವಾಗ ತೀರ್ಕೊಂಡಿರ್ತಾರೋ ಅವಾಗ್ಲೂ ಮಾಡ್ತೇವೆ. ಪಿತೃಪಕ್ಷ ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಅಂತ ಏನ್ ಬರ್ತದಲ್ಲ, ಆವಾಗ ನಮ್ಮ ತಂದೆ ತಾಯಿ ಅಲ್ಲದೇನೆ ನಮ್ ದೊಡ್ಡಪ್ಪಂದ್ರು, ಚಿಕ್ಕಪ್ಪಂದ್ರು, ತಂಗಿ ಯಾರು ತೀರ್ಕೊಂಡಿದ್ರೆ, ಇನ್ನು ಉಳಿದ ಯಾರೇ ಇರ್ತಾರಲ್ಲ ಅವ್ರೆಲ್ಲರಿಗೂ ಮಾಡಿ ಮುಗಿಸೋದು. 20-30 ಪಿಂಡ ಪ್ರದಾನ ಮಾಡೋದು ಪದ್ಧತಿ. ಗಯಾ, ಕಾಶಿ, ಅಯೋಧ್ಯೆ ಇಂಥ ಕಡೆ ಎಲ್ಲ ಹೋದ್ರೆ ಮತ್ತೆ ಅದನ್ನು ಮಾಡ್ತಾರೆ. ಬಿಹಾರದಲ್ಲಿ ಪಿತೃಗಯ ಅಂತಿದೆ, ತಂದೆ ಶ್ರಾದ್ದ ಅಲ್ಲಿ ಮಹತ್ವ. ಗುಜರಾತ್ನಲ್ಲಿ ಮಾತೃಗಯ ಅಂತಿದೆ, ಅಲ್ಲಿ ತಾಯಿ ಶ್ರಾದ್ದ ಮಾಡೋದು ಪದ್ಧತಿ. ಜೀವಮಾನದಾಗ ಒಂದ್ಸರಿ ಅದು ಹೋಗಿ ಮಾಡಿ ಬರ್ಬೇಕು ಅಂತ ಒಂದು ಪದ್ಧತಿ. ಅನುಕೂಲ ಆದಾಗ ಯಾವಾಗ ಒಂದ್ಸರಿ, ಅನುಕೂಲ ಆದಾಗ ಅನ್ನೋದಕ್ಕಿಂತ ಅನುಕೂಲ ಮಾಡಿಕೊಂಡು ಹೋಗಿ ಬನ್ನಿ. ಶ್ರಾದ್ದ ಅಂತ ನಡೆದಾಗ, ಈಗ ನಿಮ್ ತಂದೆಯವರು ಶ್ರಾದ್ದ ನಡೆದಾಗ ಒಂದು ಉದಾಹರಣೆ, ಅಲ್ಲಿ 3 ಬಹಳ ಪವಿತ್ರ. ಒಂದೇನು, ಇದು ಯಯಾತಿ ಕಥೆಯಲ್ಲಿ ಮಹಾಭಾರತ ಬರೋ ವಿಚಾರ. ದೌಹಿತ್ರ, ಕುತಪಃ, ಶಿಲಾಹ, 3 ಸಂಗತಿಗಳು. ಇವು 3 ಬಹಳ ಮಹತ್ವದ್ದು ಶ್ರಾದ್ದ ನಡೆದಾಗ. ಏನದು 3 ಅಂದ್ರೆ, ಒಂದು ದೌಹಿತ್ರ, ನಿಮ್ಮ ತಂದೆಯ ಮಗಳ ಮಗ ಅಂದ್ರೆ ನಿಮ್ ತಂದೆಯ ಮೊಮ್ಮಗ ಅಲ್ಲಿ ಬರ್ಬೇಕು. ನೋಡಿ, ಇದನ್ನ ವಿಚಾರ ಮಾಡ್ರಿ. ನಿಮ್ ತಂದೆಗೆ ಗಂಡು ಮಕ್ಕಳು ಇರಬಹುದು, ಇದ್ದಾರೆ, ಗಂಡು ಮಕ್ಕಳು ಅಲ್ಲಿ ಇರ್ಬೇಕು, ಅವರು ಬರ್ಬೇಕು.
ಅದಕ್ಕಿಂತ ಹೆಚ್ಚಾಗಿ ಮಗಳ ಮಗ ಬರ್ಬೇಕು, ಮೊಮ್ಮಗ. ದುಹಿತ ಅಂದ್ರೆ ಮೊಮ್ಮಗಳು, ಮೊಮ್ಮಗಳ ಮಗ ಬರ್ಬೇಕಲ್ಲಿ. ಅವನೊಬ್ಬ ಇರ್ಬೇಕು, ಬಹಳ ಪವಿತ್ರ ಅಂತ, ಬಹಳ ಮಹತ್ವದ್ದು. ನಿಮ್ ತಂದೆ ತೀರ್ಕೊಂಡಾಗಲು ತಂದೆಯ ಮಗಳೇನಿರ್ತಾಳೆ, ನಿಮ್ ಸಹೋದರಿ, ಅವಳ ಮಗಳು, ಅವಳ ಮಗ ಅಲ್ಲಿ ಬರ್ಬೇಕು, ದೌಹಿತ್ರ ಅಂತ. ಇನ್ನೊಂದು ಎಳ್ಳಿನಿಂದಲೇ ಪಿಂಡ ಪ್ರದಾನ ಮಾಡ್ತಾರೆ, ಅದೊಂದು. ಇನ್ನೊಂದು ಕುತಪ ಕಾಲ, ಇದೊಂದು ಕಾಲ. ಎಳ್ಳು ಅನ್ನೋದು ಒಂದು ದ್ರವ್ಯ, ಪದಾರ್ಥ. ದೌಹಿತ್ರ ಅಂದ್ರೆ ಒಬ್ಬ ವ್ಯಕ್ತಿ. ಮತ್ತೆ ಇನ್ನೊಂದು ಕಾಲ, ಕುತಪ ಅಂದ್ರೆ ಒಂದು ಕಾಲ. ಅದೇನ್ ಕಾಲ ಅಂದ್ರೆ ಶ್ರಾದ್ದ. ನಮಗೆ ಯಾವಾಗ ಬೇಕಾದಾಗ ಬೆಳಿಗ್ಗೆ 7 ಗಂಟೆಗೆ, ನಾವು 9 ಗಂಟೆಗೆ ಆಫೀಸಿಗೆ ಹೋಗ್ಬೇಕಾಗಿದ್ದಾರೆ, 7-8 ಗಂಟೆಗೆ ಶ್ರಾದ್ದ ಮಾಡಿಬಿಡ್ತೀವಿ ಅಂತ ಇವತ್ತು ಮಾಡ್ತಿರ್ತಾರೆ. ಅದಷ್ಟು ಯೋಗ್ಯ ಅಲ್ಲ. ಕನಿಷ್ಠ ಪಕ್ಷ ತಂದೆ ತಾಯಿಂದರ ಮರಣ ಆದ ದಿವಸ ನಾವು ನಮ್ಮೆಲ್ಲ ವ್ಯಾಪಾರ ಉದ್ಯೋಗ ಎಲ್ಲ ಬದಿಗೊತ್ತಿ ಮಧ್ಯಾಹ್ನ ಹೊತ್ತಿಗೆ ಶ್ರಾದ್ದ ಮಾಡಬೇಕು. ಹೂ ಅಂದ್ರೆ ಭೂಮಿ, ಅದು ತಪ ಕಾಯಬೇಕದು, ಆವಾಗ ಪಿಂಡ ಪ್ರದಾನ ಮಾಡ್ಬೇಕು. ಅದೇ ತೀರಾ 1, 2, 3 ಹಂಗ್ ಮಾಡ್ಬೇಕಂತಲ್ಲ. ಅದಕ್ಕೊಂದು ಅವಧಿ ಇದೆ, ಮಧ್ಯಾಹ್ನ 11, 11:30, 12 ಅಷ್ಟೇ. ತೀರಾ ಬಹಳ ಟೈಮ್ ಮಾಡಿ ಬಂದವರಿಗೆಲ್ಲ ಕಟ್ ಮಾಡಿ ಅವರು ಈ ಕಡೆ ಭೂಮಿ ಕಾಯೋರಿಗೆ ಹೊಟ್ಟೆನೂ ಕಾಯೋಂಗ ಆಗಬಾರ್ದು. ಅದಕ್ಕೊಂದು ಸಮಯ. ಇಂತೂ ತೀರಾ ಬೆಳಿಗ್ಗೆ 7-8 ಗಂಟೆಗೆ ಶ್ರಾದ್ದ ಮಾಡಿ ಕೈ ತಗೊಂಡು ಹೋಗ್ತೇವೆ ಅಂತ ಮಾಡಬಾರದು ಅಂತ ತಾತ್ಪರ್ಯ. ಹೀಗೆ ಮೃತ ವ್ಯಕ್ತಿಯ ಮಗಳ ಮಗ ಮತ್ತೆ ಎಳ್ಳು, ಹಾಗೆ ಆ ಕುತಪ ಕಾಲ, ಮಧ್ಯಾಹ್ನದ ಸಮಯ, ಇವಿಷ್ಟು ಬಹಳ ಮುಖ್ಯ ಅಂತ ಅದು ಆ ಮಹಾಭಾರತದಲ್ಲಿ ಯಯಾತಿ ಕಥಾದಲ್ಲೇ ಬರ್ತದೆ. ಯಯಾತಿ ಕಥೆಯಿಂದ ನಾವೇನ್ ತಿಳ್ಕೋಬೇಕು? ಮಹಾಭಾರತದಲ್ಲೂ ಬರ್ತದೆ, ಭಾಗವತದಲ್ಲೂ ಬರ್ತದೆ ಈ ಕಥೆ. ಅವಾಗ ಮುಂದಿನ ಕಥೆಗಳನ್ನು ಹೆಚ್ಚು ಹೇಳೋದಿಲ್ಲ. ಇನ್ನು ಮುಂದೆ ಮತ್ತೆ ನಾವೇನು ಹೇಳ್ಬೇಕಾಗಿದೆ ಅವಾಗ ಕಥೆ ಹೆಚ್ಚು ಹೇಳೋದಿಲ್ಲ, ಕಥೆ ಹೀಗೆ ಹೇಳ್ಬಿಟ್ಟಿರ್ತೇನೆ. ಆವಾಗ ಕೆಲವು ಬೇರೆ ತತ್ವಗಳು, ಮೆಸೇಜ್ಗಳು, ಸಂದೇಶಗಳನ್ನ ಆವಾಗ ನೋಡ್ಲಿಕ್ಕೆ ಟೈಮ್ ಮಾಡ್ಕೊಳ್ಳೋಣ. ಇದು ಯಯಾತಿ ಅಂದ್ರೆ ಯಾರು? ನಮ್ಮೊಳಗೊಬ್ಬ ಯಯಾತಿ ಇರ್ತಾನೆ, ನಮ್ಮೊಳಗೊಬ್ಬ ಧೃತರಾಷ್ಟ್ರ ಇರ್ತಾನೆ, ನಮ್ಮೊಳಗೊಬ್ಬ ದುರ್ಯೋಧನ ಇರ್ತಾನೆ. ಎಲ್ಲರೂ ಇದ್ದೇ ಇರ್ತಾರೆ ಇಲ್ಲಿ. ನಾನು ಅನೇಕ ಸರಿ ಇದನ್ನ ಹೇಳ್ಕೊಳ್ಳೋದಿದೆ. ಒಂದು ಸಿನಿಮಾನೋ ನಾಟಕನೋ ನೋಡ್ಲಿಕ್ಕೆ ಕೂತ್ರೆ ಅಲ್ಲಿ ಮೊದಲೇ ಹಾಕಿರ್ತಾರೆ, ಇಂಥವ್ರು ಖಳನಾಯಕನ ಪಾತ್ರದಲ್ಲಿ ಇರ್ತಾರೆ, ಇಂಥವ್ರು ನಾಯಕನ ಪಾತ್ರದಲ್ಲಿ, ಇಂಥವ್ರು ನಾಯಕಿ ಪಾತ್ರ, ಇಂಥವ್ರು ಹಾಸ್ಯ ನಟ ಅಂತೆಲ್ಲ ಹಾಕಿರ್ತಾರೆ. ಅದರಿಂದ ನೋಡ್ಲಿಕ್ಕೆ ಕೂತಾಗಲೇ ನಮ್ಗೆ ಯಾರು ಅಂತ ಗೊತ್ತು. ಇಂಥವ್ನು ಖಳ, ಇವನು ದುಷ್ಟ, ಇವನು ಒಳ್ಳೆಯವನು, ಮೊದಲೇ ಅಲ್ಲಿ ಗೊತ್ತಿರ್ತದೆ. ಜೀವನದಲ್ಲಿ ಇವರೊಬ್ರು ಖಳನಾಯಕ, ಇವರೊಬ್ರು ನಾಯಕ ಅಂತ ಯಾರು ಬೋರ್ಡ್ ಹಾಕೊಂಡು ಯಾರು ಓಡಾಡೋದಿಲ್ಲ. ವಸ್ತುತಃ ನಾವೇ ಖಳನಾಯಕರು, ಜೀವಮಾನದಲ್ಲಿ ನಾವೇ ನಾಯಕರು. 100% ನಾಯಕ ಅಂತ ಅಲ್ಲಿ ತೋರಿಸ್ತಿರ್ತಾರೆ. ಅವನ ಬಾರಿ ಸದ್ಗುಣಿಗಳಾಗಿರ್ತಾನೆ, ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತಿರ್ತಾನೆ, ಪ್ರೇಮ ಮಾಡ್ತಾನೆ, ಮಾಡಿಸ್ಕೋತಾನೆ, ಅದೆಲ್ಲ ಅಲ್ಲಿ ತೋರಿಸ್ತಾರೆ ಅಷ್ಟೇ. ಅವನು ಅನ್ಯಾಯ ಏನೋ ಸ್ವಲ್ಪ ಅನ್ಯಾಯ ಮಾಡ್ತಿರ್ತಾನೆ ಅಷ್ಟೇ ಅಲ್ಲಿ ಸಿನಿಮಾದ ಪರದೆ ಮೇಲೆ, ನಾಟಕದ ಮೇಲೆ. ಅವನು ಒಬ್ಬ ಮನುಷ್ಯ ಅನ್ಲಿಕ್ಕಾಗಿ ಒಂದು ಸ್ವಲ್ಪ ಏನೋ ತಪ್ಪು ಮಾಡೋದನ್ನು ತೋರಿಸ್ತಾರೆ. ವಸ್ತುತಃ ಜೀವಮಾನದಲ್ಲಿ 100% ಖಳನಾಯಕ ಅಥವಾ 100% ನಾಯಕ ಯಾರಿದ್ದಾರೆ ವಿಚಾರ ಮಾಡ್ಲಿಕ್ಕೆ ಹೋದ್ರೆ ಅಂತವ್ರು ಯಾರು ಇಲ್ಲ. ನಾವೇ ಖಳನಾಯಕ, ನಾವೇ ನಾಯಕ. ನಮ್ಮ ನಾಯಕಿ ಏನಿದ್ದಾಳೆ ಅವಳೇ ನಾಯಕಿ, ಅವಳೇ ಖಳನಾಯಕಿ. ಅವಳಲ್ಲೂ ಒಂದಿಷ್ಟು ದುಷ್ಟತನ ಇರ್ತದಲ್ಲ. ಇದು ಬರೀ ಗಂಡಿಗೇನಲ್ಲ, ಹೆಣ್ಣಿಗೂ ಅಲ್ಲ. ಹೆಣ್ಣಿನೊಳಗೂ ಖಳನಾಯಕಿ ಇರ್ತಾಳೆ, ನಾಯಕಿ ಇರ್ತಾಳೆ. ಗಂಡಿನೊಳಗೂ ಖಳನಾಯಕ ಇರ್ತಾನೆ, ನಾಯಕ ಇರ್ತಾನೆ. ಅದರಿಂದ ಯಯಾತಿ ಅಂದ್ರೆ ನಾವೇ. ಶಾಸ್ತ್ರದಲ್ಲಿ ಬೇರೆ ಬೇರೆ ಕಡೆ ಇದನ್ನು ಹೇಳ್ತಿರ್ತಾರೆ. ದಂತ ಜೀರಿಯಂತಿ ಜೀರ್ಯತಃ, ನಮಗೆ ವಯಸ್ಸು ಜೀರ್ಣ ಆದಂತೆ ನಮ್ಮ ಹಲ್ಲು ಜೀರ್ಣ ಆಗ್ತದೆ, ಹಲ್ಲಿಗೆ ತಿನ್ನೋ ಶಕ್ತಿ ಕಡಿಮೆ ಆಗಿರ್ತದೆ. ಕೇಶ, ತಲೆ ಮೇಲಿನ ಕೂದಲು ಬೆಳ್ಳಗಾಗಿರ್ತದೆ, ಡೈ ಮಾಡ್ಕೊಂಡು ಓಡಾಡ್ಬೇಕಾಗ್ತದೆ. ಮತ್ತೆ ಮೊದಲಿನಂತೆ ತೀರಾ ಓಡಾಡುವ ಶಕ್ತಿ ಇರೋದಿಲ್ಲ, ಬಿರುಸಾಗಿ ಎಲ್ಲಿ ಬೇಕಾದ್ರೂ ಹೋಗಿ ಬರ್ತೀನಿ ಅನ್ನೋ ಶಕ್ತಿ ಇರೋದಿಲ್ಲ, ಕಡಿಮೆ ಆಗ್ತಾ ಹೋಗ್ತದೆ. ನಾನು ಅನ್ಕೊಳ್ಳೋದು ಅನೇಕ ಸರಿ, 30ನೇ ವಯಸ್ಸು ಯಾವಾಗ ಬರ್ತದಲ್ಲ, 30ನೇ ವಯಸ್ಸಿಗೆ ಕಾಲಿಟ್ಟಾಗ 30 ಕಾಲಿಟ್ಟಂತಾನೆ ಹೆಚ್ಚು ಕಡಿಮೆ. ಅಂದಾಜು 25ನೇ ವಯಸ್ಸಿಗೆ ಒಂದು ಸಣ್ಣ ಬಿಳಿ ಕೂದಲು ಕಾಣಲೇಬೇಕು ಮನುಷ್ಯನಿಗೆ. ನನ್ನ ತಲೆ ಮೇಲೆ ಬಿಳಿ ಕೂದಲು ಕಂಡಿದ್ದು 25ನೇ ವಯಸ್ಸಿಗೆ. ಆ ಅನುಭವದಿಂದ ಹೇಳಿದೆ. ಉಳಿದವರಿಗೂ ಆ ಬಿಳಿ ಕೂದಲು ಅದನ್ನ ಕತ್ತರಿಸಿ ಅದು ಇನ್ನೊಬ್ರಿಗೆ ಕಾಣದೇ ಇರುವಂತ ನಾಟಕ ಮಾಡೋದು ವಿಷಯ ಬೇರೆ. ಅಂತೂ 25 ಈಗ ಬೆಳವಣಿಗೆ ಯಾವಾಗ? ಗಂಡಿನ ಬೆಳವಣಿಗೆ ಸಾಮಾನ್ಯವಾಗಿ 22, 23ಕ್ಕೆ ಬೆಳವಣಿಗೆ ನಿಲ್ತದೆ. ಅದಾದ್ಮೇಲೆ ಕೆಲವು ಕಾಲ ಸ್ಥಿರವಾಗಿರ್ತದೆ ದೇಹ. ಅದಾದ್ಮೇಲೆ ಮುಂದೆ ಅದು ಕ್ಷೀಣಿಸ್ಲಿಕ್ಕೆ ಶುರುವಾಗ್ತದೆ. ನನ್ನ ತಿಳುವಳಿಕೆಯಲ್ಲಿ ಸುಮಾರು 30ನೇ ವಯಸ್ಸಿಗೆ 30 ಕಾಲಿಟ್ರೆ 30 ಕಾಲಿಟ್ಟಂತೇನೆ.
ಹೆಣ್ಣು ಸ್ವಲ್ಪ ಬೇಗ ವಯಸ್ಸಿಗೆ ಬರ್ತಾಳೆ, ಅವಳು ಸ್ವಲ್ಪ ಬೇಗ ಮುಪ್ಪು ಕಾಣಲಿಕ್ಕೆ ಶುರು ಮಾಡ್ತಾಳೆ. ಆದ್ರಿಂದಲೇ ಈ ದೇಹದ ಕಸು, ದೇಹದ ಶಕ್ತಿ ತುಂಬಾ ಪ್ರಮಾಣದಲ್ಲಿ ಬೇಕಾಗುವುದು ಈ ಟೆನ್ನಿಸ್ ಮೊದಲಾದ ಕ್ರೀಡಾಗಳಲ್ಲಿ, ಮಿಲಿಟರಿ ಮೊದಲಾದ ಕಡೆ. ಅವರು ಈ ಕ್ರಿಕೆಟ್ ಮೊದಲಾದ ಕ್ರೀಡೆಗಳಿಗಿಂತ ಟೆನ್ನಿಸ್ ಮೊದಲಾದ ಕ್ರೀಡೆಗಳಲ್ಲಿ ದೇಹದ ಕಸು ಹೆಚ್ಚು ಬೇಕು. ಅದಕ್ಕಾಗಿ 30-35 ವರ್ಷಕ್ಕೆ ಅವರು ರಿಟೈರ್ಡ್ ಆಗಿಬಿಡ್ತಾರೆ. ಕ್ರೀಡೆಗಳಲ್ಲೂ ಬಹಳ ಅಂದ್ರೆ 40 ತನಕ ಆಡ್ತಾರೆ ಕಷ್ಟಪಟ್ಟು. ಅಷ್ಟೊಳಗೆ ಯಾರು ಸಾಕಿನ ಒದ್ದು ಹೋಗ್ರಿ ಅಂತ ಓಡಿಸಿದ್ರೆ, ಟೆನ್ನಿಸ್ನಲ್ಲಂತೂ ಇನ್ನೂ ಬೇಗ ರಿಟೈರ್ಡ್ ಆಗ್ಬೇಕಾಗ್ತದೆ. ದೇಹ ಮುಂದೆ ಕೇಳೋದು, ನಮ್ಗೆ ಸಾಥ್ ಕೊಡೋದಿಲ್ಲ. ಹೀಗೆ ಮುಪ್ಪು ಕಾಲಿಡ್ತಾನೆ ಇರ್ತದೆ, ದೇಹದ ಶಕ್ತಿ ಹೋಗ್ತದೆ. 5 ಹೋಳಿಗೆ ತಿನ್ನುವಾಗ ಶಕ್ತಿ ಕ್ರಮವಾಗಿ 4, 3, 2ಕ್ಕೆ ಬಂದು ನಿಲ್ತದೆ. ಏನೂ ಡಯಾಬಿಟಿಸ್ ಇಲ್ಲ ಅಂದ್ರೂ 70ನೇ ವಯಸ್ಸಿಗಾದ್ರೂ ಅನೇಕ ಮಂದಿಗೆ ಡಯಾಬಿಟಿಸ್ ಆಮೇಲೆ ಕಾಣಿಸ್ಕೋತದೆ. ಕೆಲವರಿಗೆ 30-40ನೇ ವಯಸ್ಸಿಗೆ ಕಾಣಿಸ್ಕೋಬಹುದು. ಕಲ್ಲು ಬೀಳ್ಲಿಕ್ಕೆ ಶುರುವಾಗಿರ್ತದೆ, ಆ ಶಕ್ತಿ ಇರೋದಿಲ್ಲ, ಎಲ್ಲಾನು ಕಡಿಮೆ ಆಗಿರ್ತದೆ. ಹೀಗೆ ಮುಪ್ಪು ಅಂತ ಅನ್ನೋದು ನಮ್ದೆಲ್ಲನೂ ಕಡಿಮೆ ಮಾಡ್ತದೆ. ಆದ್ರೆ ಒಂದೇ ಕಡಿಮೆ ಆಗಿರೋದು ಒಂದು ಆಸೆ. ಇವನು ಮುದುಕ ಆಗ್ತಾನೆ ಹೋಗ್ತಿರ್ತಾನೆ, ಆ ಆಸೆ ಅನ್ನೋದು ಮಾತ್ರ ಮತ್ತೆ ತರುಣಿ ಆಗ್ತಾನೆ ಇರ್ತದೆ. ಇದು ಸಂಸ್ಕೃತದಲ್ಲೇ ಈ ವೈಶಿಷ್ಟ್ಯ ಸಾಧ್ಯ. ಆಸೆ ಅನ್ನೋದಿದೆಯಲ್ಲ, ಆಸೆ ಅಂದ್ರೆ ಮೂಲದಲ್ಲಿ ಸಂಸ್ಕೃತ ಆಶಾ. ಆಶಾ ಅನ್ನೋ ಶಬ್ದ ಸ್ತ್ರೀಲಿಂಗ ಸಂಸ್ಕೃತದಲ್ಲಿ. ಕನ್ನಡದಲ್ಲಿ ನನಗೆ ದುರಾಸೆ ಇದೆ ಅಂತ ಕೇಳಿ, ಇದೆ ಅನ್ನೋದು ನಪುಂಸಕಲಿಂಗ. ಮೇಜು ಇದೆ, ಕುರ್ಚಿ ಇದೆ, ನಾಯಿ ಇದೆ, ಇವೆಲ್ಲ ನಾವು ಕೆಲವು ಕನ್ನಡದಲ್ಲಿ ಕೆಲವು ನಪುಂಸಕಲಿಂಗ, ಕೆಲವು ಪುಲ್ಲಿಂಗ, ಕೆಲವು ಸ್ತ್ರೀಲಿಂಗ. ಗಂಡು ಪುಲ್ಲಿಂಗ, ಹೆಣ್ಣು ಎಲ್ಲ ಹೆಂಗಸರು ಸ್ತ್ರೀಲಿಂಗ. ಇವು ಉಳಿದಿದ್ದೆಲ್ಲ ಮೇಜು, ಕುರ್ಚಿ, ನಾಯಿ, ಕುದುರೆ, ಕತ್ತೆ ಇವೆಲ್ಲ ನಪುಂಸಕಲಿಂಗ ಕನ್ನಡದಲ್ಲಿ. ಆಸೆ ಬಂತು ಹೋಯಿತು ಅದು ನಪುಂಸಕಲಿಂಗವೇ. ಸಂಸ್ಕೃತದಲ್ಲಿ ಆಶಾ ಸ್ತ್ರೀಲಿಂಗ. ಗಮನಿಸ್ರಿ ಆಶೆ. ಆ ಆಸೆ ಅನ್ನೋದಿದೆಯಲ್ಲ, ಕೃಷ್ಣೈಕ ತರುಣಾಯತೆ ಅಂತ ಸಂಸ್ಕೃತದಲ್ಲಿ ಹೇಳ್ತಿರ್ತಾರೆ. ವ್ಯಕ್ತಿಗೆ ಮುಪ್ಪು ಬರ್ತಿರ್ತದೆ, ಆದ್ರೆ ಆಸೆ ಮಾತ್ರ ತರುಣಿ, ಅದು ಯಾವತ್ತೂ ತರುಣಿಯೇ. ಅದಕ್ಕೆ ಮುಪ್ಪು ಬರೋದಿಲ್ಲ. ಅದು ಬೇರೆ ಬೇರೆ ಕಡೆ ಈಗ ಮಹಾಭಾರತ, ರಾಮಾಯಣ, ಭಾಗವತ ಇದೆಲ್ಲ ಕೇಳ್ತೇವಲ್ಲ, ವಸ್ತುತಃ ಅವೆಲ್ಲ ನಮ್ಮದೇ ಕಥೆ ಅಂತ ನಾನು ಹಿಂದೆ ಅನೇಕ ಸರಿ ಏನು ಹೇಳಿದೆ. ದಶರಥ 10 ದಿಕ್ಕಿನ ಕಡೆ ಒಂದು ರಥ. ಗಮನಿಸ್ರಿ, ನಮ್ಮ ವಾಹನ ಇವತ್ತು ಎಲ್ಲಿ ಹೋದ್ರು, ಸಾವುಕಾರ ಎಲ್ಲಿ ಹೋದ್ರು ಅಂದ್ರೆ ಇವತ್ತು ಪೂರ್ವ ದಿಕ್ಕಿಗೆ ಹೋದ್ರು, ನಾಳೆ ಪಶ್ಚಿಮ ದಿಕ್ಕಿಗೆ. ಸಾವುಕಾರ ಪ್ರವಾಸ ಇವತ್ತು ಎಲ್ಲಿ, ಇಂಥ ಊರು. ಒಂದೇ ಕ್ಷಣದಲ್ಲಿ ಎಲ್ಲಾ ಕಡೆ ಅವ್ರಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಒಂದೇ ದಿವಸದಲ್ಲಿ 10 ಊರಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮಿತಿ ಇರ್ತದೆ ಅವ್ರಿಗೆ, ಯಾವ ಸಾವುಕಾರಿಗಾದ್ರು, ಯಾವ ಮಂತ್ರಿಗಾದ್ರು, ಯಾವ ಪ್ರಧಾನಿಗಾದ್ರು. ದಶರಥ ಅವನ ರಥ 10 ದಿಕ್ಕಿಗೆ ಹೋಗೋ ಸಾಮರ್ಥ್ಯ ಇತ್ತು, ಎಲ್ಲಿ ಬೇಕಾದ್ರೂ ಹೋಗೋ ಶಕ್ತಿ ಇತ್ತು. ಅಷ್ಟು ದೊಡ್ಡ ರಾಜ. ದೇವತೆಗಳಿಗೂ ದೈತ್ಯರಿಗೂ ಯುದ್ಧ ಆದಾಗ ಅಲ್ಲಿ ಹೋಗಿ ಹೆಲ್ಪ್ ಮಾಡಿ ಬಂದವನು, ಅಷ್ಟು ಶಕ್ತಿ ಇದ್ದವನು. ಅಂಥವನಿಗೆ ಮಕ್ಕಳಾಗೋ ಹೊತ್ತಿಗೆ ಮುಪ್ಪು ಬಂದಿತ್ತು. ಅವಳಿಗೆ ಮೊದಲು ಶಾಂತ ಅಂತ ಒಬ್ಳು ಮಗಳಿದ್ದ, ಅದು ಹೆಚ್ಚು ಗೊತ್ತಿಲ್ಲ ಎಲ್ಲರಿಗೂ. ಶಾಂತ ಅಂತ ಒಬ್ಳು ಮಗಳಿದ್ದ, ಆದ್ರೆ ಗಂಡು ಮಕ್ಕಳು ಇದ್ದಿದ್ದಿಲ್ಲ. ಅವನಿಗೆ 353 ಜನ ಹೆಂಡಂದ್ರಿದ್ರು. ಇದು ಹೆಚ್ಚು ಜನರಿಗೆ ಗೊತ್ತಿಲ್ಲ. ನಮ್ಮ ವಾಲ್ಮೀಕಿ ರಾಮಾಯಣದಲ್ಲಿ ಅದು ಕಾಣಿಸ್ತದೆ. 350 ಜನ ಹೆಂಡಂದ್ರಿಗೆ ಹೆಸರಿಲ್ಲ, ವಾಲ್ಮೀಕಿ ರಾಮಾಯಣದಲ್ಲೇ ಹೆಸರಿಲ್ಲ. ಇನ್ನು 3 ಜನ ಹೆಂಡಂದ್ರಿದ್ರು, ಕೌಸಲ್ಯ, ಕೈಕೇಯಿ ಮತ್ತು ಸುಮಿತ್ರ ಅಂತ. 3 ಜನ ಹೆಂಡಂದ್ರ ಹೆಸರು ನಮ್ಗೆಲ್ಲರಿಗೂ ಗೊತ್ತು. ಯಾರಿಂದ ಶಾಂತ ಅನ್ನೋ ಹೆಸರು ಒಬ್ಬ ಮಗಳು ಹುಟ್ಟಿದ್ಲು ಅದು ಏನ್ ಗೊತ್ತಿಲ್ಲ. ಅಂತೂ ಶಾಂತ ಅಂತ ಒಬ್ಳು ಮಗಳೇ. ಅವಳನ್ನು ಋಷ್ಯಶೃಂಗ ಅನ್ನೋ ಒಬ್ಬ ಮುನಿಗೆ ಮದುವೆ ಮಾಡಿಲ್ಲ, ಋಷಿಗೆ ಮದುವೆ ಮಾಡಿಕೊಟ್ಟಿಲ್ಲ. ಅಂತೂ ಗಂಡು ಮಕ್ಕಳು ಇದ್ದಿರಬಹುದು, ಆದ್ರೆ ಇವ್ರು 3 ಜನ ಪಟ್ಟದ ಮಹಿಷಿಯರು. ಅದ್ರೊಳಗೆ ಕೌಸಲ್ಯ ದೊಡ್ಡವ. ಅಲ್ಲಿ ಯಾರು ಮಕ್ಕಳಾಗಿದ್ದಿಲ್ಲ. ಆ ಹೊತ್ತಿಗಾಗಲೇ ಅವನು ಮುಪ್ಪಾಗಿಬಿಟ್ಟಿತ್ತು. ಏನ್ ಮಾಡ್ಬೇಕು ಅಂತ ಬಹಳ ಸಂಕಟಪಟ್ಟಾಗ ಅಶ್ವಮೇಧ ಯಾಗ, ಪುತ್ರ ಕಾಮೇಷ್ಟಿ ಯಾಗ ಮಾಡು ಅಂತ ಹೇಳಿ. ಯಾಗ ಮಾಡಿಸಿದವನು ಯಾರು ಅಂದ್ರೆ ಅಳಿಯನೇ, ಶಾಂತಾಳ ಗಂಡ ಋಷ್ಯಶೃಂಗ ಅಂತ ಹೇಳಿದ ಅವನೇ ಯಜ್ಞ ಮಾಡಿಸಿದ. ಅವನು ಯಜ್ಞ ಮಾಡಿಸಿದಾಗ ಅಲ್ಲಿ 3 ಜನ ಹುಟ್ಟಿದ್ರು. ಆ ಋಷ್ಯಶೃಂಗ ಅಂತ ಏನಿದ್ನಲ್ಲ, ಅವನದು ಒಂದು ಸ್ವಾರಸ್ಯದ ಕಥೆ. ಅದು ಹೇಗೆ ಅಂದ್ರೆ, ಈ ಅವನ ತಂದೆ, ಋಷ್ಯಶೃಂಗನ ತಂದೆ ಋಷಿ, ನನ್ನ ಮಗ ಶುದ್ಧವಾಗಿ ತಪಸ್ಸಿನಲ್ಲಿ ಉಳಿದು ಯಾವತ್ತು ಅಧ್ಯಯನ, ಪಾಠ, ಪ್ರವಚನ, ತಪಸ್ಸು, ವ್ರತ ಮಾಡ್ಕೊಂಡಿರ್ಲಿ ಅಂತ ಆಶ್ರಮದಲ್ಲೇ ಬೆಳೆಸಿದ್ದ. ಅವನಿಗೆ ಹೆಣ್ಣನ್ನೇ ತೋರಿಸಿದ್ದಿಲ್ಲ. ಅವನ ತಾಯಿಯು ಚಿಕ್ಕವಳಿದ್ದಾಗ ತೀರ್ಕೊಂಡಿದ್ದೇನೋ, ಅಲ್ಲೊಂದೇನೋ ಕಥಾ ಇದೆ. ಆ ಋಷಿಗೆ ಒಂದು ಆಕಳಿನಲ್ಲಿ ಹುಟ್ಟಿದ ಮಗು ಅದು. ಅದರಿಂದ ತಾಯಿಯನ್ನೇ ಅವ್ನು ನೋಡಿದ್ದಿಲ್ಲ. ನಮಗೀಗ ಪುಸ್ತಕನೇ ಮುಂದಿಟ್ಟು ಕುತ್ಕೊಂಡ್ರೆ ಎಲ್ಲ ಡೀಟೇಲ್ಸ್ ಹೇಳಲಿಕ್ಕೆ ಸಾಧ್ಯ ಆಗ್ತದೆ.
ಈಗ ಬರೀ ನೆನಪಿನಿಂದ ಹೇಳೋ ಪ್ರಸಂಗ ಇದೆ ಈಗ ಸದ್ಯ ನನಗೆ. ಆದ್ರಿಂದ ತಾಯಿನೇ ನೋಡಿದ್ದಿಲ್ಲ ಅವನು, ಅಕ್ಕ ತಂಗಿಯರನ್ನು ನೋಡಿದ್ದಿಲ್ಲ. ಪೃಥ್ವಿಯಾರದ್ದು ಅವನು ನೋಡಿದ್ದಂದ್ರೆ ತಂದೆನ ಒಬ್ಬನ್ನೇ, ಹೆಣ್ಣನ್ನೇ ನೋಡಿದ್ದಿಲ್ಲ. ಹಾಗೆ ಬೆಳಿಲಿ ನನ್ನ ಮಗ, ವಿರಕ್ತನಾಗಿ ಬೆಳಿಲಿ ಅಂತ ತಂದೆ ಹಂಬಲ, ವಿಧಿ ಹಂಬಲ ಬೇರೆ ಇತ್ತು. ಈ ದಶರಥನಿಗೆ ಶಾಂತ ಅಂತ ಮಗಳಿದ್ದಲ್ಲ, ಅವಳನ್ನ ದಶರಥ ತನ್ನ ಇನ್ನೊಬ್ಬ ಮಿತ್ರ ರಾಜನಿಗೆ ದತ್ತು ಕೊಟ್ಟಿದ್ದ. ರೋಮಪಾದ ಅಂತ ಮತ್ತೊಬ್ಬ ರಾಜ, ಅವನಿಗೆ ದತ್ತು ಕೊಟ್ಟಿದ್ದ. ಆ ರೋಮಪಾದನ ಸಾಮ್ರಾಜ್ಯದಲ್ಲೇ ಈ ಋಷ್ಯಶೃಂಗ ಇದ್ದದ್ದು. ಒಂದ್ಸರಿ ಏನಾಯ್ತು, ಭಯಂಕರವಾದ ಬರಗಾಲ, ಎಲ್ಲೂ ಮಳೆನೇ ಇಲ್ಲ. ಅವಾಗ ಏನ್ ಮಾಡ್ಬೇಕು ಅಂತ ತಿಳಿಲಿಲ್ಲ ಆ ರೋಮಪಾದನಿಗೆ. ಅವಾಗ ಯಾರೋ ಹೇಳಿದ್ರು, ನೋಡ್ರಿ ಅಲ್ಲೊಬ್ಬ ಯಾರೋ ಜ್ಞಾನಿಗಳೇ ಬ್ರಾಹ್ಮಣರು ಹೇಳಿದ್ರು, ರಾಜ ಪುರೋಹಿತರು, ಅವರು ಋಷ್ಯಶೃಂಗ ಅಂತಿದ್ದಾನೆ, ಒಳ್ಳೆ ಶುದ್ಧ ಮನಸ್ಸಿನವನು, ಅವನು ಸಾಮ್ರಾಜ್ಯಕ್ಕೆ ಕಾಲಿಟ್ರೆ ಮಳೆ ಆಗ್ತದೆ. ಅವನೇ ಯಾವ ಸಾಮ್ರಾಜ್ಯಕ್ಕೆ ಕಾಲಿಡ್ಬೇಕು, ಅವನಿಗೂ ಸಾಮ್ರಾಜ್ಯ ಬೇಡ, ಅವ್ರ ಅಪ್ಪನಿಗೂ ಸಾಮ್ರಾಜ್ಯ ಬೇಡ, ಏನೂ ಬೇಡ, ವೈಭವವೂ ಬೇಡ ಅವರಿಗೆ. ಆವಾಗ ಇವನೇನ್ ಮಾಡಿದ, ಈ ರೋಮಪಾದ ಕೆಲವು ಮಂತ್ರಿಗಳ ಜೊತೆ ಆಲೋಚನೆ ಮಾಡಿದ. ಅವನ್ನೆಲ್ಲ ಋಷ್ಯಶೃಂಗನ ಬ್ಯಾಕ್ಗ್ರೌಂಡ್ ಎಲ್ಲ ತಕ್ಕೊಂಡು ಒಬ್ಬ ವೇಶ್ಯೆಯನ್ನು ಕರೆದ, ನರ್ತಕಿಯರು ವೇಶ್ಯಾಸ್ತ್ರೀಯರು ಅವ್ರ ಕರೆದ. ಋಷ್ಯಶೃಂಗ ಇದ್ದಾನೆ ಈಗ ಇಂಥ ಅರಣ್ಯದಲ್ಲಿ, ಇಂಥ ಕಡೆ ಇದ್ದಾನೆ, ಅವ್ನು ಕರೆಸ್ಬೇಕು ನಮ್ಮ ಸಾಮ್ರಾಜ್ಯಕ್ಕೆ. ಇದು ಏನ್ ಬೇಕೋ ಅದೆಲ್ಲ ಅನುಕೂಲ ಮಾಡಿಕೊಡ್ತೇವೆ ಅಂತ ಇವನು ಹೇಳಿದ ರಾಜ. ಸರಿ, ಒಂದು ದೊಡ್ಡ ದೋಣಿ ತಯಾರು ಮಾಡಿದ್ರು. ಆ ದೋಣಿನ ತಗೊಂಡು ಆ ವೇಶ್ಯಾಸ್ತ್ರೀ ಒಂದು 4-8 ಜನ, ಒಂದು 10 ಜನ ಎಳೆಯ ವಯಸ್ಸಿನ ಸುಂದರಿಯನ್ನೆಲ್ಲ ಕರ್ಕೊಂಡು ಹೋದ ಅರಣ್ಯಕ್ಕೆ. ಈಗಳು ಹೋದ್ಲು, ಅಲ್ಲಿ ಸ್ವಲ್ಪ ಪರಿಸರ ಎಲ್ಲ ಅವಳು ಪರೀಕ್ಷೆ ಮಾಡಿದ್ಲು. ಈ ಅಪ್ಪ ಯಾವಾಗ ಒಂದ್ಸರಿ ಹೂವು ತುಳಸಿ ಇನ್ನೇನೋ ತರ್ತೀನಿ, ಕಟ್ಟಿಗೆ ತರ್ತೀನಿ, ಕೆಲವು ಬೇರೆ ಕಾಡಿಗೆ ಹೋಗಿದ್ದ. ಆವಾಗ ಮಗನಿಗೆ ಭೇಟಿ ಆದ್ರು ಇವರೆಲ್ಲ. ಅವನಿಗೆ ಯಾರೋ ಆಶ್ರಮಕ್ಕೆ ಬಂದಿದ್ದಾರಲ್ಲ ಅಂತ ಹೆಣ್ಣೆ ನೋಡಿಲ್ಲ ಅವನು. ಬನ್ರಿ ಅಂತ ಹೇಳಿ ಅವ್ರನ್ನೆಲ್ಲ ಸ್ವಾಗತ ಮಾಡಿ ಅವರು ಎಲ್ಲ ಋಷಿಕುಮಾರರು ಇದ್ದಿರ್ಬೇಕು ಅಂತ ತಿಳ್ಕೊಂಡೆ. ಇವನು ನಾನು ಒಬ್ಬ ಋಷಿಕುಮಾರ, ಅವರು ಋಷಿಕುಮಾರ ಇದ್ದಿರ್ಬೇಕು, ಬನ್ನಿ ತರನ್ನು ಕರೆದು ಬಂದು ಕೂತ್ಕೊಳ್ರಿ ಅಂತ ಸ್ವಾಗತ ಮಾಡಿದ. ಅವರು, ನೋಡ್ರಿ, ನಾವು ನಿಮ್ಮ ಮನೆಗೆ, ನಿಮ್ಮ ಆಶ್ರಮಕ್ಕೆ ಬಂದು ನಿಮ್ಮಿಂದ ಅತಿಥಿ ಸತ್ಕಾರ ಏನು ಸ್ವೀಕಾರ ಮಾಡ್ಬೇಕಾಗಿಲ್ಲ, ನಾವೇ 8-10 ಜನ ಇದ್ದೇವೆ, ನಾವೇ ನಿಮ್ಗೆ ಹಣ್ಣು ಹಂಪಲು ಬೇರೆ ಭಕ್ಷ್ಯ ಭೋಜ್ಯ ಇದೆಲ್ಲ ಕೊಡ್ತೇವೆ. ಅದು ನೋಡ್ರಿ, ನೀ ಏನು ಹೆಣ್ಣು ನೋಡದೇ ಇದ್ರೇನು, ಇಲ್ಲಿವರೆಗೆ ನೋಡಿಲ್ಲ. ಹೌದು, ಒಳ ಒಂದು ಗಂಡುತನ ಇರ್ತದಲ್ಲ, ಎದುರಿಗೆ ಹೆಣ್ಣು, ನಿಸರ್ಗ ಸೆಳೆತ. ಅವನಿಗೆ ಎದುರಿಗೆ ಬಂದವ್ರನ್ನ ಗಂಡು ಅಂತಾನೆ ತಿಳ್ಕೊಂಡಿದ್ದಾನೆ ಅವನು, ಯಾಕಂದ್ರೆ ಹೆಣ್ಣೆ ನೋಡಿಲ್ಲ. ಆದ್ರೆ ಆ ಸೆಳೆತ, ಒಳಗಿನ ಸೆಳೆತ, ನೈಸರ್ಗಿಕ ಸೆಳೆತ ಆಯ್ತು. ಅವ್ರೇನು ಕೊಟ್ಟು ಅದನ್ನೆಲ್ಲ ತಿಂದ, ಅವ್ರೆಲ್ಲ ನಾವು ಹೋಗಿ ಬರ್ತೀವಿ, ಮತ್ತೆ ಬರ್ತೀವಿ ಅಂತ ಹೋದ್ರು. ನೋಡ್ತಾನೆ ಅಪ್ಪ, ಯಾರು ಇದನ್ನೆಲ್ಲ ತಂದ್ಕೊಟ್ರಿ, ಉಂಡಿ ಭಕ್ಷ್ಯ ಭೋಜ್ಯ, ಯಾರೊಬ್ರು ಮುನಿಕುಮಾರರು ಬಂದಿದ್ರು, ಗೊತ್ತೇ ಇಲ್ಲ ಹೆಣ್ಣು ಮುನಿಕುಮಾರರು ಬಂದಿದ್ರು ಅಂತ. ಆಯ್ತು, ಸುಮ್ಮನೆ ಆದ. ಅಪ್ಪನಿಗೆ ಮೊದಲನೇ ಸರಿ ಡೌಟ್ ಬರ್ಲಿಲ್ಲ. ಮತ್ತೊಂದ್ಸರಿ ಅಪ್ಪ ಇನ್ನೊಂದೆಲ್ಲೋ ಬೇರೆ ಯಾವ್ದೋ ಪ್ರವಾಸಕ್ಕೆಲ್ಲ ಹೋದಾಗ ಮತ್ತೆ ಬಂದ್ರು ಅವರೆಲ್ಲ, ಅದನ್ನೇ ಕಾದಿದ್ರು ಅಂತ ಇವನು ಮರಳು ಮಾಡಿ ಇವ್ನ ಅಲ್ಲಿಂದ ಎಬ್ಬಿಸ್ಕೊಂಡು ಹೊರಟು, ಆಶ್ರಮದಿಂದ ಎಬ್ಬಿಸ್ಕೊಂಡು ಹೊರಟು ಆ ರೋಮಪಾದ ಅಥವಾ ಲೋಮಪಾದ ಎಂದು ಸಾಮ್ರಾಜ್ಯಕ್ಕೆ ಹೋದ. ಅಲ್ಲಿ ಬಂದ ಕೂಡಲೇ ಮಳೆ ಪ್ರಾರಂಭ. ಅಷ್ಟು ಶುದ್ಧವಾದ ಮನಸ್ಸಿನಿದ್ದ ವ್ಯಕ್ತಿ ಬಂದ ಕೂಡಲೇ ಮಳೆ ಪ್ರಾರಂಭ. ಇವತ್ತಿಗೂ ಅಲ್ಲಿ ಹೇಳ್ತಾರೆ, ನಿಮ್ಮ ಹೊಲಸು ಮುಖಗಳನ್ನು ನೋಡಿ ಎಂದೂ ಮಳೆ ಬರೋದಿಲ್ಲ, ಆ ಬಸವಣ್ಣನ ಮುಖ ನೋಡಿ ಎಷ್ಟು ಮಳೆ ಬರ್ತಿರ್ತದ. ನೀವು ಇದು ಯಾವ ಜಾತಿಯವರಾದ್ರೇನು, ಯಾವ ಊರಿನವರಾದ್ರೇನು, ಇನ್ನೇನು ಶ್ರೀಮಂತರಾದ್ರೇನು, ಬಡವರಾದ್ರೇನು, ಬರೇ ದುರಾಸೆಗಳನ್ನೇ ಹೊತ್ತು ಬದುಕೋರು ನಾವೆಲ್ಲ. ದುಷ್ಟ ಹಿತಾಸಕ್ತಿಗಳನ್ನ ಹೊತ್ತು ನಿತ್ಯ ಆಸ್ತಿಗಾಗಿ ಕಲಹ ಮಾಡ್ಕೊಂಡು ಬದುಕೋ ಮಂದಿ ನಾವೆಲ್ಲ. ನಮ್ಮ ಮುಖ ನೋಡಿ ಏನ್ ಮಳೆ ಬರ್ತದೆ? ಈ ನೋಡಿ ಪಾಪ ಮೂಕ ಬಸವಣ್ಣ, ಅದ್ರ ಮುಖ ನೋಡಿ ಮಳೆ ಬರ್ತಿರ್ತದೆ ಅಂತ ಹೇಳ್ತಿರ್ತಾರೆ. ಎತ್ತಿನಂತ ಮನುಷ್ಯ, ಆಕಳಿನಂತ ಮನುಷ್ಯ ಅಂತ ಹೇಳ್ತಿರ್ತಾರೆ, ಮುಗ್ಧ ಮನುಷ್ಯ. ರೋಮಪಾದನ ಸಾಮ್ರಾಜ್ಯಕ್ಕೆ ಋಷ್ಯಶೃಂಗ ಕಾಲಿಟ್ಕೊಂಡೆ ಮಳೆ ಬಂತು. ಅವನೇನ್ ಮಾಡಿದ, ತನ್ನ ಮಗಳನ್ನ ಕೊಟ್ಟು ಅವನಿಗೆ ಮದುವೆ ಮಾಡಿದ. ಅಪ್ಪ ಬಂದು ನೋಡ್ತಾನೆ, ಎಲ್ಲಿ ಮಗನೇ ಇಲ್ಲ ಆಶ್ರಮದಲ್ಲಿ. ಹೊರಟ, ಎಲ್ಲಿ ಹೋಯ್ತು, ಏನಾಯ್ತು, ಯಾರೋ ಹೇಳಿದ, ಯಾರೋ ಬಂದು ಕರ್ಕೊಂಡು ಹೋದ್ರು ನಿಮ್ಮ ಮಗನ್ನ. ಅವ ಅಲ್ಲಿ ಬಂದ. ಅಲ್ಲಿ ಬರೋ ಹೊತ್ತಿಗೆ ಆ ರಾಜ ಏನ್ ಮಾಡಿದ್ದ, ಅವನಿಗೆಲ್ಲ ದಾರಿ ಒಳಗೆ ಬೇಕಾದ ಅನುಕೂಲಗಳು, ಅವನಿಗೆ ತಂಗಲಿಕ್ಕೆ ನೀರು ಹಣ್ಣು ಎಲ್ಲ ವ್ಯವಸ್ಥೆ ಮಾಡಿದ್ದ. ಅಂತೂ ಅಲ್ಲಿ ಬರೋ ಹೊತ್ತಿಗೆ ಮನಸ್ಸು ಸ್ವಲ್ಪ ಶಾಂತ ಆಗಿತ್ತು ಮುನಿದು. ಅದೇ ಸಿಟ್ಟಿನಲ್ಲಿ ಏನಾದ್ರು ಬಂದಿದ್ರೆ ಇಡೀ ಸಾಮ್ರಾಜ್ಯ ಸುಟ್ಟು ಬೂದಿ ಆಗಲಿ ಶಾಪನೆ ಕೊಟ್ಟು ಬಿಡ್ತಿದ್ದ. ಹಂಗಾಗ್ಲಿಲ್ಲ. ಅಂತೂ ಬರೋ ಹೊತ್ತಿಗೆ ಶಾಂತ ಆಗಿತ್ತು ಮನಸ್ಸು.
ಬಂದು ನೋಡ್ತಾನೆ ಮಗ ಅವನ ಜೊತೆ ಹುಡುಗಿ ಇಬ್ರು ಬಂದು ನಮಸ್ಕಾರ ಮಾಡಿದ್ರು. ಆಯ್ತು ವಿಧಿಲಿಖಿತ ಅಂತ ತಿಳ್ಕೊಂಡ ಮಗ ಮತ್ತು ಸೊಸೆಗೆ ಇಬ್ಬರಿಗೂ ಆಶೀರ್ವಾದ ಮಾಡಿದ. ಮುಂದೆ ಆ ಋಷಶೃಂಗ ಅನ್ನುವನೇ ಶಾಂತಾಳನ್ನು ಕರ್ಕೊಂಡ್ಬಂದು ಈ ದಶರಥನ ಮನೆಯಲ್ಲಿ ಅಶ್ವಮೇಧ ಯಾಗ ಮಾಡಿಸಿದ್ರು, ಪುತ್ರ ಕಾಮೇಶ್ ಯಾಗ ಮಾಡಿಸಿದ, ಮಕ್ಕಳಾದ. ಅದ್ಯಾಕೆ ಹೇಳಿದೆ ಅಂದ್ರೆ ಅವನು ಕಥೆಗೆ ಗೊತ್ತಿಲ್ಲ ಅಂತ ಹೇಳಿದ್ರು, ಈಗೆಲ್ಲ ಜಗತ್ತಲ್ಲಿ ಇರ್ತದೆ ಅಂತ. ಮುಂದೆ ಮದುವೆ ಆಯ್ತಲ್ಲ, ಅದಾದ್ಮೇಲೆ ಮುಂದಿನ ಕಥೆ ನಮ್ಗೆ ಗೊತ್ತಿದೆ. ರಾಮನನ್ನು ಪಟ್ಟಕ್ಕೆ ಕೂಡಿಸ್ಬೇಕು ಅಂತ ದಶರಥ ಪ್ರಯತ್ನ ಪಟ್ಟ, ಆದ್ರೆ ಕೈ ಅದನ್ನ ಹಾಳು ಮಾಡಿದ್ದು. ಭರತ ಶತ್ರುಘ್ನರನ್ನ ಅಲ್ಲಿಂದ ಕರೆಸಿದ್ಲು ಸೋದರ ಮಾವನ ಮನೆಯಿಂದ, ಭರತನೇ ರಾಜ್ಯ ಆಗ್ಬೇಕು ಅಂತ ಮಾಡಿದ್ರು. ಆ ಸಂದರ್ಭದಲ್ಲಿ ಆ ಮುದುಕ ದಶರಥ ಎಳೆ ವಯಸ್ಸಿನ ಹೆಂಡತಿ ಕೈಕೇಯಿ ಅವಳ ಹತ್ರ ಬಂದಿದ್ನಂತೆ. ಅವಳಿಗೆ ಈ ರಾಮನ ಪಟ್ಟಾಭಿಷೇಕ ಸಮಾಚಾರ ಎಲ್ಲ ಹೇಳಬೇಕು, ಹೇಳಿ ಅವಳನ್ನು ಸಂತೋಷ ಪಡಿಸ್ಬೇಕು ಅಂತ. ವಸ್ತುತಃ ಕೈಕೇಯಿ ಒಳ್ಳೆಯವಳೆ, ಅವಳಿಗೆ ರಾಮನ ಪಟ್ಟಾಭಿಷೇಕ ಅಂದ್ರೆ ಭಾರಿ ಸಂತೋಷದ ಸಂಗತಿಯೇ. ಆ ಮಂಥರೆ ದುರ್ಬೋಧನೆ ಮಾಡಿದ್ರಿಂದ ಅವಳಿಗೆ ಬುದ್ಧಿ ಕೆಟ್ಟಿತ್ತಷ್ಟೇ. ವಸ್ತುತಃ ರಾಮನ ಪಟ್ಟಾಭಿಷೇಕ ಅಂತ ಕೇಳ್ಕೊಂಡು ಭಾರಿ ಸಂತೋಷ ಆಗಿಬಿಟ್ಟಿತ್ತು ಅವಳಿಗೆ. ಮೊದಲು ರಾಮ ಅವ್ರ ರಾಜ ಆಗ್ಬಿಟ್ಟು ಒಂದು ನಿನ್ಯಾರು ನಾಳೆ ಕೇಳ್ತಾರೆ, ನೀನ್ ಕಾಡು ಪಾಲಾಗ್ಬೇಕಾಗ್ತದೆ ಅಂತ ಮಂಥರೆ ದುರ್ಬೋಧನೆ ಮಾಡಿದ್ರಿಂದ ಅವಳಿಗೂ ಬುದ್ಧಿ ಹಾಳಾಯ್ತಷ್ಟೆ. ಈ ಮುದುಕ ದಶರಥ ಆ ತರುಣಿಯಾದ ಕೈಕೇಯಿ ಹತ್ರ ಬಂದಿದ್ದ ಅಂತ ರಾಮಾಯಣ ಹೇಳ್ತದೆ. ಅವನಿಗೆ ಆಸೆ ಇತ್ತು ಅಂತ. ಎಷ್ಟು ಸೂಕ್ಷ್ಮವಾದ ಸಂಗತಿ. ಅವಳ ಸೌಂದರ್ಯಕ್ಕೆ ಮನಸ್ಸೋತು ಅವಳನ್ನು ಮದುವೆ ಮಾಡ್ಕೊಂಡಿದ್ದ. ಯಾವತ್ತು ಅವಳ ಸೌಂದರ್ಯಕ್ಕೆ ಅಡಿಯಾಳಾಗಿದ್ದ. ಇವನು ಮುದುಕ, ವ್ಯಕ್ತಿ ಗಮನಿಸಿ, ವ್ಯಕ್ತಿ ಮುದುಕನಾಗ್ತಾನೆ, ಅವನ ಆಸೆ ಮುದುಕ ಆಗೋದಿಲ್ಲ, ದುರಾಸೆಗೆ ಬಲಿ ಬೀಳ್ತಾನೆ. ದುರಾಸೆಗೆ ಬಲಿ ಬಿದ್ದು ಅವಳು ಹೇಳಿದಂತೆ ಕೇಳಬೇಕಾಯ್ತು. ರಾಮ ಕಾಡಿಗೆ ಹೋಗ್ಲಿ, ಭರತನೇ ರಾಜ ಆಗಲಿ ಅಂತ ಅವಳು ಇವನ್ ಬಾಯಿಯಿಂದ, ಒಲ್ಲದ ಬಾಯಿಯಿಂದ ಹೇಳಿಸಿದ್ಲು. ಅನಿವಾರ್ಯವಾಗಿ ಇವನು ಹೇಳಬೇಕಾಯ್ತು. ಇವನು ಹೇಳದೇ ಇದ್ದಾಗ ಇವನು ದಶರಥ ಅದನ್ನು ಹೇಳಕ್ ತಯಾರಿರ್ಲಿಲ್ಲ. ಕೌಸಲ್ಯನೇ ಅದನ್ನ ಹೇಳಿಸಿದ್ಲು. ಇದು ಕೈಕೇಯಿನೇ ತಾನೇ ಹೇಳಿದ್ಲು, ನೋಡು ನಿಮ್ಮ ಅಪ್ಪನಿಗೆ ಭಾರಿ ದುಃಖ ಆಗಿದೆ, ಅವನೇನು ಹೇಳ್ತಿಲ್ಲ, ಆದ್ರೆ ಅವನ ಪರವಾಗಿ ನಾನು ಹೇಳ್ತೇನೆ, ನೀನು ಕಾಡಿಗೆ ಹೋಗು, ನನ್ನ ಮಗ ಭರತ ಬರೋವನಿದ್ದಾನೆ, ರಾಜ ಆಗೋವನಿದ್ದಾನೆ. ಅದಕ್ಕೆ ರಾಮ ಸರಿ ಅಷ್ಟಾಕೆ ನಮ್ಮಪ್ಪ ಅದನ್ನ ಹೇಳ್ಬೋದಿತ್ತಲ್ಲ, ಅವ್ನು ಯಾಕೆ ಹೇಳ್ಬಾರ್ದಿತ್ತು, ಹೇಳಿದ್ದೆ ಆಗ್ತಿತ್ತು, ನಾನೇನು ಬೇಜಾರು ಮಾಡ್ಕೋತಿರ್ಲಿಲ್ಲ ಅಂದಂತ. ಇದಿಲ್ಲ, ಅದು ಆ ಕಡೆ ಕಥೆ. ಅದು ಮೊನ್ನೆ ಮೊನ್ನೆ ದಿವಸ ಸ್ವಲ್ಪ ನೋಡಿದ್ದೇವೆ, ಬೇರೆ ಕಥೆ. ಅಂತೂ ಮನುಷ್ಯ ಮುದುಕಾಗಿರ್ತಾನೆ, ಅದೊಂದು ಆಸೆ ಮಾತ್ರ ಇನ್ನು ತರುಣಿಯಾಗಿರ್ತದೆ. ಅವಾಗ ಹೆಚ್ಚು ತೊಂದರೆ ಕೊಡ್ತದೆ. ನೀನು ಇನ್ನೂ ನಮಗೂ ಹರೇ ಇತ್ತು, ಆಸೆಯೂ ತರುಣಿ ಆಗಿತ್ತು ಅಂದ್ರೆ ಸ್ವಲ್ಪ ಏನೋ ಒಂದ್ ಸ್ವಲ್ಪ ಜಗ್ತದೆ ಒಂದು ಕೆಲವು ಕಾಲ. ನಮ್ಮ ದೇಹದ ಶಕ್ತಿ ಕಡಿಮೆ ಆಗಿತ್ತು, ಆಸೆ ಮಾತ್ರ ಇನ್ನೂ ಇತ್ತು ಅಂದ್ರೆ ಅವಾಗ ಅದು ಭಾರಿ ಘಾತಕ ಆಗ್ತದೆ ಮನುಷ್ಯನಿಗೆ. ಮನುಷ್ಯ ಮತ್ತೇನೋ ಮಾಡ್ಬೇಕ, ಅನ್ಯಾಯಕ್ಕೆ ಬಲಿ ಬೀಳ್ತಾನೆ, ದುರಾಸೆಗೆ ಬಲಿ ಬೀಳ್ತಾನೆ, ಅವ್ರು ಯಾರೋ ಹೇಳಿದಂತೆ ಕೇಳ್ಬೇಕಾಗ್ತದೆ. ಇದು ಜಗತ್ತಿನಲ್ಲಿ ನಮ್ಮೆಲ್ಲರದು ಒಂದು ಕಥಾ. ಇದು ಭಾಗವತದಲ್ಲಿ ಮತ್ತು ಮಹಾಭಾರತದಲ್ಲಿ ಎಲ್ಲಾ ಕಡೆ ಬರುವಂತ ಯಯಾತಿಯ ಕಥಾ. ಮನುಷ್ಯ ಬೀಳ್ತಾನೆ, ಯಯಾತಿ ಬಿದ್ದ, ಹೌದು, ಅದು ಬಿದ್ದ, ಅವನು ಏಳ್ಲಿಕ್ಕೆ ಬೇಕಾದ ಶಕ್ತಿ ಇತ್ತು ಅವನು, ಯಾಕಂದ್ರೆ ರಾಜರ್ಷಿ, ಬೇಕಾದಷ್ಟು ಜ್ಞಾನಿಗಳು ಅವನು ಸುತ್ತಮುತ್ತ ಇದ್ರು. ನಮ್ಮಂಥವ್ರು ಅಧಃಪತನ ಹೊಂದಿದ್ರೆ ನಮ್ಮನ್ನು ಏಳಿಸೋರು ಯಾರು, ನಾವು ಬುದ್ಧಿ ಹೇಳುವವರು ಯಾರು? ನಾವು ದುರಾಸೆಗೆ ಬಲಿ ಬಿದ್ದು ಹಾಳಾಗೇ ಹೋಗ್ತೇವೆ ಅಷ್ಟೆ. ಇಲ್ಲಿ ಬಂದದ್ದು ಬರೇ ಸ್ತ್ರೀ ಪುರುಷರ ನಡುವಿನ ಸಂಬಂಧ. ಒಟ್ಟಾರೆ ಆಸೆ, ವಿಶೇಷವಾಗಿ ಈ ಕಥೆಯಿಂದ ನಾವು ಕಲ್ತ್ಕೋಬೇಕಾದದ್ದು ಸ್ತ್ರೀ ಪುರುಷರ ನಡುವಿನ ಆಸೆ. ನಾವಲ್ಲಿ ಹೇಗೆ ವಿರಕ್ತನಾಗಿ ಮನುಷ್ಯ ಬದುಕಬೇಕು. ಒಂದು ಹಂತದಲ್ಲಿ ಗಂಡು ಹೆಣ್ಣು ಇಬ್ರು ವಿರಕ್ತರಾಗಬೇಕು. ಇಬ್ರು ಹೆಣ್ಣಂದ್ರನ್ನು ಮುಂದೆ ಕೂಡಿಸ್ಕೊಂಡು ಸಾಕು, ನಾವು ಇಲ್ಲಿ ಪರಿಗೆ ಸುಖ ಕೊಟ್ಟು ಸಾಕು, ಇನ್ನು ಮಕ್ಕಳಿಗೆ ರಾಜ್ಯಭಾರ ಒಪ್ಸೋಣ, ನಾವು ಕಾಡಿಗೆ ಹೋಗೋಣ ನಡೀರಿ ಅಂತ ಹೇಳಿದ ಅವನಿಗೆ, ಇಬ್ರು ಹೆಂಡಂದ್ರಿಗೆ. ಅವ್ರನ್ನ ಒಪ್ಪಿದ್ರ. ಹರಿವಂಶ ಮೊದಲಾದ ಗ್ರಂಥಗಳನ್ನು ನೋಡಿದ್ರೆ ನಾವು ನಮ್ಮ ಶಕ್ತಿ ಎಷ್ಟು, ನಾವು ಸುಖ ಪಡೋದು ಎಷ್ಟು ಅಂತ ಭಾರಿ ಆಶ್ಚರ್ಯ ಅನಿಸ್ತದೆ. ಅಷ್ಟು ದೀರ್ಘಕಾಲ ಸುಖ ಪಡ್ತಿದ್ರು ಅವರು. ಮದುವೆ ಆದ್ಮೇಲೆ ಮೊದಲು 1000 ವರ್ಷ ತಪಸ್ ಮಾಡ್ತಿದ್ರು ಅಂತ ಕೆಲವರು, ಒಳ್ಳೆ ಸಂತಾನ ಆಗಲಿ ಅಂತ. ಅದಾದ್ಮೇಲೆ ವರ್ಷ 1000 ವರ್ಷ 2000 ವರ್ಷ ಸುಖ ಪಡ್ತಿದ್ರು, ಮುಂದೆ ಸಂತಾನ. ಹಾಗಾಗಿ ಯೋಗ್ಯರಾದ ಮಕ್ಕಳು ಹುಡ್ತಿದ್ರು, ಹೆಣ್ಣಾಗ್ಲಿ ಗಂಡಾಗ್ಲಿ ಯೋಗ್ಯರಾದ ಮಕ್ಕಳು ಹುಡ್ತಿದ್ರು. ಇದನ್ನ ನಾವು ಹರಿವಂಶ, ರಾಮಾಯಣ ಮೊದಲಾದ ಕಡೆ ಕೇಳ್ತೇವೆ. ಇವತ್ತು ಹೀಗೆ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಬಂದಿರುವಂತಹ ಯಯಾತಿಯ ಕಥೆಯನ್ನ ನೋಡಿದ್ದೇವೆ. ಅದರಲ್ಲಿ ಅದೊಂದು ಸಂದೇಶ. ಕಾಮ ಅನ್ನೋದು ಒಂದು ಬೆಂಕಿ ಇದ್ದಂತೆ. ಆ ಬೆಂಕಿಗೆ ನೀವು ತುಪ್ಪ ಹಾಕಿದಷ್ಟು ಸಪ್ಲೈ ಮಾಡ್ತಾ ಇದ್ದಷ್ಟು
ಅದು ಉರಿತಾ ಹೋಗ್ತದೆ. ಒಂದೇ ಬೆಂಕಿಯನ್ನು ಆರಿಸುವ ಉಪಾಯ ಅಂದ್ರೆ ಅದಕ್ಕೆ ತುಪ್ಪ ಹಾಕೋದು, ಉರುವಲ್ ಹಾಕೋದನ್ನ ಕಡಿಮೆ ಮಾಡ್ಬೇಕು. ಕಡಿಮೆ ಮಾಡಬೇಕು, ಒಂದು ಹಂತದಲ್ಲಿ ನಿಲ್ಲಿಸಿದಾಗಲೇ ಬೆಂಕಿ ಆರುವುದು. ಇದು ಆರೋದಿಲ್ಲ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಮೂಲ ಮಹಾಭಾರತದಲ್ಲೇ ಯಯಾತಿ ಮತ್ತು ಭಾಗವತದ ಏನ್ ಕಥಾ ಬಂದಿದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಅಷ್ಟಾದ್ರೂ ಈ ಆಧುನಿಕ ಸಾಹಿತಿಗಳು ಅದನ್ನ ವಿ.ಎಸ್. ಖಾಂಡೇಕರ್ ಅವರು ಮರಾಠಿಯಲ್ಲಿ ಬರೆದ್ರು, ಕನ್ನಡದಲ್ಲಿ ಇನಾಮದಾರ್ ಅವರು ಅದನ್ನ ಅನುವಾದ ಮಾಡಿದ್ರು. ಒಂದ್ಸರಿ ಯಾವಾಗಾದ್ರೂ ಪುರುಸೊತ್ತಾದಾಗ ಆ ಕಥೆಯನ್ನು ಒಂದ್ಸರಿ ಹೋದ್ರೆ ನಮ್ಗೆ ಇವತ್ತು ರಾಮಾಯಣ ಮಹಾಭಾರತ ಇದೆಲ್ಲ ಕಥೆಗಳನ್ನು ಓದುವಾಗ ಇವತ್ತೆಲ್ಲ ನಮ್ ದುರ್ದೈವ ಏನಂದ್ರೆ ಟಿವಿನೇ ಅದಕ್ಕೆ ಆಧಾರ ಆಗಿಬಿಟ್ಟಿದೆ. ಟಿವಿಯವರು ಏನು ಸೇರಿಸಿದ್ರು ಅದನ್ನೇ ನಾವು ಓದ್ಬೇಕಾದ ಪ್ರಸಂಗ ಬಂತು. ಮನೆಯಲ್ಲಿ ನಾವು ವಿದ್ವಾಂಸರಾಗಿದ್ರು, ನಮ್ಮ ಮಕ್ಕಳು ಕೂಡ ಟಿವಿಯಲ್ಲಿ ಹಂಗಿದೆಯಲ್ಲ, ನೀನು ಬೇರೆ ತರ ಹೇಳ್ತಿಲ್ಲ ನನ್ನೇ ಕೇಳ್ತಾರೆ. ಏನ್ ಮಾಡ್ಬೇಕು ನಮಗೆ ತಿಳಿದಂತ ಆಗ್ತದೆ. ವಸ್ತುತ ಅದು ವಾಸ್ತವಿಕ ಕಥೆ ಅಲ್ಲ, ಕಥೆ ಬೇರೆನೇ ಇದೆ ಅಂತ ನಾವು ಹೇಳಿದ್ರೆ ಆ ಮಕ್ಕಳಿಗೆ ಅದು ಟಿವಿನೇ ಹೆಚ್ಚು ಭ್ರಾಮಕವಾಗಿ ಮೋಹಕವಾಗಿ ಕಾಣಿಸ್ತದೆ. ಇವತ್ತಿನ ಸ್ಥಿತಿ ಇದೆ. ಭೈರಪ್ಪನವರು ಪರ್ವ ಓದ್ಲಿ, ಮತ್ತೆ ಯಾವುದೇ ಕಾದಂಬರಿ ಓದ್ಲಿ, ವಿ.ಎಸ್. ಖಾಂಡೇಕರ್ ಅವರ ಪರ್ವನೇ ಯಯಾತಿನೇ ಓದ್ಲಿ, ಒಂದಿಷ್ಟು ಮನುಷ್ಯನ ಸ್ವಭಾವ ಚಿತ್ರಣ ಮಾಡಿರ್ತಾರೆ, ಚೆನ್ನಾಗಿರ್ತದೆ. ಆದ್ರೆ ಮೂಲ ಕಥೆ ಏನು ಅನ್ನೋದು ಎಚ್ಚರದಲ್ಲಿ ಇರಲಿ ಅಂತ ಒಂದು ಯಯಾತಿ ಕಥೆಯನ್ನು ಮೂಲ ಮಹಾಭಾರತ ಭಾಗವತರಿದ್ದಂತೆ ಪರಿಚಯ ಮಾಡ್ತಿದ್ದೇನೆ. ಯಯಾತಿಯನ್ನು ಕಾದಂಬರಿದು ಕೂಡ ಪರಿಚಯ ಮಾಡ್ತಿದ್ದೇನೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.